ಪ್ರತಿದಿನ ಯೂಸ್ ಆಗುವಂಥ ಪ್ರಾಡಕ್ಟ್ ಅಲ್ಲ ಸರ್. ಹಂಗಾಗಿ ಅದಕ್ಕೆ ಸಾವ ಇಲ್ಲ ಸರ್. ಅದಕ್ಕೆ ಮಾರ್ಕೆಟ್ ಭಾಳ ದೊಡ್ಡದೈತೆ ಸರ್. ಬಟ್ ನಮ್ಮ ಸ್ಟೇಟಲ್ಲಿ ಆಗಲಿ ನಮ್ಮ ದೇಶದಾಗಲಿ ಸರ್ ಎಷ್ಟು ಅಗರಬತ್ತಿ ಬೇಕಲ್ಲ ಸರ್ ಅಷ್ಟು ಅಗರಬತ್ತಿ ತಯಾರಿಕೆ ನಮ್ಮಲ್ಲಿ ಇಲ್ಲ ಸರ್. ಇಲ್ಲ ಬೇರೆ ಕಡೆನೂ ಇಂಪೋರ್ಟ್ ಆಗ್ತದೆ ಸರ್ ನಮ್ಮ ದೇಶಕ್ಕೆಲ್ಲ ಸರ್. ಚೈನಾದಿಂದ ಇಂಪೋರ್ಟ್ ಆಗುತ್ತೆ ಸರ್, ವಿಯೆಟ್ನಾಮಿಂದ ಇಂಪೋರ್ಟ್ ಆಗುತ್ತೆ ಸರ್. ನಮ್ಮಲ್ಲಿ ಎಷ್ಟು ಬೇಕಷ್ಟು ಪ್ರೊಡಕ್ಷನ್ ನಮ್ಮಲ್ಲಿ ತಯಾರಾಗತ್ತಿಲ್ಲ ಸರ್. ನಾವು ಏನೋ ಒಂದು ಉದ್ಯೋಗ ಮಾಡ್ತೀವಿ ಅಂದ್ರೆ ಸರ್ ಎಲ್ಲಿ ಏನು ವೀಕ್ನೆಸ್ ಇರ್ತದೆ ಅದನ್ನ ಕಂಡುಹಿಡಿಬೇಕು ಸರ್. ಆ ವೀಕ್ನೆಸ್ ಅನ್ನು ಬಂಡವಾಳ ಮಾಡ್ಕೋಬೇಕು ಸರ್. ಪ್ರಪಂಚದಾಗ ಏನೋ ಒಂದು ಫ್ರೀ ಕೊಡತ್ತಾರ ಅಂದ್ರೆ ಒಂದು ಟಿವಿ ತಗೊಂಡ್ರೆ ಒಂದು DVR ಒಂದು VCD ಏನೋ ಫ್ರೀ ಕೊಡ್ತಾರ ಅಂದ್ರೆ ಸರ್ ಎಲ್ಲಿಂದ ಬರ್ತದೆ ಫ್ರೀ ಕೊಡಕ್ಕೆ? ಅವ್ರ ಅಪ್ಪನ ಮನೆಯಿಂದ ತಯಾರಾಗ್ತೈತೆ ರೀ, ಸಾಧ್ಯ ಇಲ್ಲ ರೀ. ಅದಕ್ಕೊಂದು ಕಾಸ್ಟ್ ಐತಲ್ಲ ಸರ್, ಅದು ಖರ್ಚು ಐತ್ರಿ. ಅದನ್ನ ಅದ್ರ ಜೋಡಿ ಕೊಡ್ಬೇಕಂದ್ರೆ ಅದ್ರ ರೊಕ್ಕ ಅದ್ರ ಜೋಡಿ ಸೇರ್ಸಬೇಕಾ ಸರ್ ಆ ವ್ಯಕ್ತಿ. ಅದನ್ನ ಅದ್ರ ಜೊತೆ ಸೇರಿಸಿ ಕೊಡೋದ್ರಿ, ಜನರಿಗೆ ಫ್ರೀ ಅನ್ನೋ ತಲೆ ಒಳಗೆ ಹೋಗಿಸ್ಬೇಕಷ್ಟೇ ಸರ್. ಅದನ್ನ ನಾವು ಮಾರಬೇಕಂತೇಳಿ ನಿಂತಾಗ ಸರ್ ನಮ್ಮ ಮನೆ ಹಾಕಿದ ಎಮ್ಮಿ ಶಗನೂ ಮಾರ್ಬೋದ್ರಿ ನಾವು. ಸಾವಿರಾರು ರೂಪಾಯಿಗೆ ಲಕ್ಷಾಂತರ ರೂಪಾಯಿಗೆ ಮಾರ್ಬೋದು ಸರ್ 1 kg ಶಗನಾನ. ಆದ್ರೆ ಅದನ್ನ ಹೆಂಗೆ ಮಾರ್ಬೇಕು ಅದಕ್ಕೊಂದು ಹೆಸರು ಕೊಡ್ಬೇಕು ಸರ್ ನಾವು. ನಮ್ಮ ಮನೆಯಿಂದ ಎಮ್ಮಿ ಶಗನ ತೊಗೊಂಡು ಚಂದ ರೌಂಡ್ ಅದಕ್ಕೊಂದು ಶೇಪ್ ಮಾಡಿ ಹಿಮಾಲಯದಾಗಿನ ಗೋಮಾತೆ ಅಂತಕ್ಕಿಂತ ತೊಗೊಂಬಂದಿದ್ದು ಸಗಣಿ ಅಂತ ಹೇಳ್ಬೇಕು ಸರ್ ನಾವು. ನಮ್ಮ ಮನೆಯಾಗಲಿ ದಂಧಕ್ಕೆ ಹಾಕಿ ಸಗಣಿ ಅಂತಂದ್ರೆ ಯಾವ ತೊಗೊಳಂಗಿಲ್ಲ ರೀ. ಲೋನ್ ಕೊಡ್ತಾರೆ ಸರ್ ಬ್ಯಾಂಕಿಂದ ಸರ್. ಕೆಲವೊಂದು ಸಂಘ ಸಂಸ್ಥೆಗಳೊಳಗೂ ಲೋನ್ ಕೊಡತ್ತಾರೆ ಸರ್. ಆಮೇಲೆ ಈ ಸಹಕಾರಿ ಬ್ಯಾಂಕ್ ಒಳಗೆ ಲೋನ್ ಕೊಡತ್ತಾರೆ ಸರ್. ಮತ್ತು ಇದಕ್ಕೆ ಸಬ್ಸಿಡಿನೂ ಇದೆ ಸರ್. PMEGP ಅನ್ನೋ ಸ್ಕೀಮ್ನಾಗ ಸರ್ ಸಬ್ಸಿಡಿ ಹಾಕೊಂಡು ಲೋನ್ ತೊಗೋಬೋದು ಸರ್. ಅವ್ರು ಲೋನ್ ತೊಗೊಳಗೆ ನಮ್ಮ ಕಡೆಯಿಂದ ಕೊಟೇಶನ್, ಟ್ರೈನಿಂಗ್ ಸರ್ಟಿಫಿಕೇಟ್ ಅದೇನು ಬೇಕಲ್ಲ ನಾವು ಪ್ರೊವೈಡ್ ಮಾಡ್ತೀವಿ ಸರ್. ಅದನ್ನ ತಗೊಂಡು ಅವ್ರು ಲೋನ್ ಮಾಡ್ಕೊಂಡು ಮಾಡ್ಬೋದು ಸರ್. ಹೆಣ್ಮಕ್ಳು ಮನ್ಯಾಗ ಇದ್ಕೊಂಡೆ ಟೈಮ್ ವೇಸ್ಟ್ ಮಾಡೋದಕ್ಕಿಂತ ಮನೆ ಕೆಲಸ ಆಕೈತಿ ಸರ್, ಜೊತೆಗೆ ಸಂಚನ ಇದು ವರ್ಕು ಆಕೈತಿ, ಮತ್ತೆ ಹೊಳ್ಳಿ ಅದರಿಂದ ಇನ್ಕಮ್ನು ಆಕೈತಿ ಸರ್. ಅವ್ರು ಎಷ್ಟು ಇದು ಮಾಡೇವಂದ್ರೆ ಒಂದು 40 kg 50 kg ವರೆಗೂ ಮಾಡಿದ್ರು ನಾವು ಡೈಲಿ 500 ತಗೋಬೋದು ಸರ್. ಬರ್ರಿ ಬೀಗ್ರ ಊಟ ಮಾಡೋಣ. ಬಾಳ್ ಮಂದಾಗ್ಲಿ ತಗೋರಿ. ನಿಮ್ಮ ಬಾಯ ಅರಿಕೆಯಿಂದ ಹಂಗ ಆಗ್ಲೇವಾ? ಇಷ್ಟೆಲ್ಲ ಕೇಳಿದ್ಮೇಲೆ ನನಗೆ ಒಂದು ಅನಿಸುತ್ತೆ, ಇದು ಬೀಜ ಎಲ್ಲಿ ಮೊಳಕೆ ಹೊಡಿತು ಉದ್ಯಮ ಆಗೋದಕ್ಕೆ ಅನ್ನೋದಕ್ಕೆ ಅದಕ್ಕೆ ಒಂದಿಷ್ಟು ಬಾಲ್ಯದಿಂದ ಬಂದ್ಬಿಡೋಣ ಸರ್. ಬಾಲ್ಯದಿಂದ ಅಂದ್ರೆ ಅನ್ನೋಕ್ಕಿಂತ ಸರ್ ನನಗೆ ಇದು ಮೊಳಕೆ ಹೊಡ್ಯೋಕೆ ಒಂದು ರೀಸನ್ ಐತೆ ಸರ್. ಏನು? ನಾನು ಮುಧೋಳ್ ನಿರಾಣಿ ಶುಗರಲ್ಲಿ ಆ್ಯಸ್ ಎ ಇಂಜಿನಿಯರ್ ವರ್ಕ್ ಮಾಡ್ತಾ ಇದ್ದೆ ಸರ್. ನಮ್ಮ ಮುಧೋಳ್ ನಿರಾಣಿ ಶುಗರದ MD ಅವರು ಮುರುಗೇಶ್ ನಿರಾಣಿ ಅವ್ರು ಗೊತ್ತಿರ್ಬೇಕಲ್ಲ ಸರ್. ಅವರೊಂದು ಇವೆಂಟ್ ಮಾಡಿದ್ದಾರೆ ಸರ್. ಅಲ್ಲಿ ಉದ್ಯಮಿಯಾಗೂ ಉದ್ಯೋಗ ನೀಡೋ ಒಂದು ಕಾನ್ಸೆಪ್ಟ್ ಸರ್ ಅದು. ಆ ಒಂದು ಇವೆಂಟ್ದಾಗ ಏನೋ ಒಂದು ಸರಿ ಅಲ್ಲಿ ಕುಂತು ಬೆಳಗ್ಗೆ 8-9 ಗಂಟೆ ಸ್ಟಾರ್ಟ್ ಆಗಿ ಸರ್ ಇವೆಂಟ್, ಸಾಯಂಕಾಲ 5-6 ಗಂಟೆವರೆಗೂ ಸರ್. ಆ ಇವೆಂಟ್ದಾಗ ಏನು ಕುಂತು ನಾವು ಹೊರಗಡೆ ಬಂದಿದ್ದೀವಿ ಸರ್. ಅಲ್ಲಿ ಕುಂತು ಎದ್ದು ಹೊರಗಡೆ ಬರೋ ಅಷ್ಟೊತ್ತಿಗೆ ನನ್ನ ಮೈಂಡ್ ಎಲ್ಲ ಪೂರ್ತಿ ಚೇಂಜ್ ಆಗಿತ್ತು ಸರ್. ಅವ್ರ ಸ್ಟೋರಿನ ನಾನು ಕೇಳಿದಾಗ ಅದೊಂದು ಇನ್ಸ್ಪಿರೇಷನ್ ಸರ್. ಅವ್ರ ಮನೆ ಬಿಟ್ಟು ಹೊರಗಡೆ ಬಂದಾಗ ಸರ್ ಒಂದು ಸೈಕಲ್ ಒಂದು ಜೊತೆ ಬಟ್ಟೆಯಿಂದ ಹೊರ ಬಂದವ್ರು ಸರ್ ಮುರುಗೇಶ್ ನಿರಾಣಿ ಅವರ. ಇವತ್ತು ಇಂಡಸ್ಟ್ರಿಯಲ್ ಮಿನಿಸ್ಟ್ರಿ ಸರ್ ಅವರ MLA ಸರ್. ಅವ್ರನ್ನೂ 8 ಫ್ಯಾಕ್ಟ್ರಿಗಳಿದಾವೆ ಸರ್ ಇವಾಗ. ಬಟ್ ಅವರು ಒಂದು ಇನ್ಸ್ಪಿರೇಷನ್ ಸರ್. ಬಟ್ ಅವ್ರ ಜೀರೋದಿಂದ ಬಂದವ್ರು ಸರ್. ಅವ್ರ ಜೀವನ ಚರಿತ್ರೆನ ಇವೆಂಟ್ದಾಗ ಒಂದು ದೊಡ್ಡ ಹೈಲೈಟ್ ಇದೆ ಸರ್ ಅಲ್ಲಿ. ಮತ್ತು ಅಲ್ಲಿ ಕೆಲವೊಬ್ಬರು ಎಷ್ಟು ಜೀರೋದಿಂದ ಬಡವರು ಇದ್ದವ್ರು ಶ್ರೀಮಂತರಾದವ್ರು ಹೆಂಗೆ ಸಣ್ಣ ಉದ್ಯಮ ಕಟ್ಟಿದವ್ರು ದೊಡ್ಡ ಉದ್ಯಮ ಹೆಂಗೆ ಮಾಡಿದ್ರೆ ಎಲ್ಲರೂ ಕುಡಿಸಿದ್ರು ಸರ್ ಅವ್ರ ಥರ ಅಲ್ಲಿ. ಅಂದರೆ ಅವರ ಪ್ರತಿಯೊಂದು ಸಾಮಾನ್ಯ ಜನನೂ ಸರ್, ಸಾಮಾನ್ಯ ವ್ಯಕ್ತಿನೂ ಒಂದು ದೊಡ್ಡ ಉದ್ಯಮಿ ಆಗ್ಬೋದು, ಪ್ರತಿಯೊಬ್ಬರು ಆಗ್ಬೋದು ಸರ್. ಆಗ್ಬೇಕಂದ್ರೆ ಅದಕ್ಕೆ ಏನು ಪ್ರಯತ್ನ ಬೇಕಾ, ಏನು ಶ್ರಮ ಬೇಕಾ, ಏನು ಹಠ ಬೇಕನ್ನುವಂಥದ್ದನ್ನ ಕಲಿಸ್ಕೊಟ್ರು ಸರ್ ಅವತ್ತಲ್ಲಿ. ಅಲ್ಲಿ ಪ್ರತಿಯೊಬ್ಬರು ಜೀವನ ಚರಿತ್ರೆ ನಾವು ಅವ್ರು ಕೇಳಿದ್ರೆ ಸರ್ ನಮ್ಮ ಮನಸ್ಸೊಳಗೆ ಮೈ ಕೂದಲೆಲ್ಲ ಹಿಂಗೆ ಎದ್ದು ನಿಲ್ತಿದ್ವು ಸರ್. ಅಷ್ಟೊಂಥರ ಇನ್ಸ್ಪಿರೇಷನ್ ಇತ್ತು ಸರ್ ಅಲ್ಲೆಲ್ಲ. ಅದೇನು ಇವೆಂಟಿದ್ದು ಎದ್ದು ಬಂದೀವಿ ಸರ್. ಅದರ ನೆಕ್ಸ್ಟ್ ಒಂದು 2 ಡೇಸಿಗೆ ಅಂದ್ರೆ ಫ್ಯಾಕ್ಟ್ರಿ ಬಿಟ್ಟು ಬಂದೆ ಸರ್ ನಾನು. ಅವ್ರ ಫ್ಯಾಕ್ಟ್ರಿನ ಒಬ್ಬ ಎಂಪ್ಲಾಯಿನ ಅವರ ಕಳ್ಕೊಂಡ್ರು ಸರ್ ಅವತ್ತು. ಅವತ್ತು ನಿರ್ಧಾರ ಮಾಡುವವರೆಗೆ ಬಂದೆ ಸರ್ ನಾನು. ಏನಾದರೂ ಮಾಡ್ಬೇಕಾ, ಬಟ್ ಏನು ಮಾಡ್ಬೇಕು ಗೊತ್ತಿಲ್ಲ ಸರ್. ಎಲ್ಲೋ ಒಂದು ಕಡೆ ನೋಡಿದ್ದೆ ಸರ್. ಅಂದ್ರೆ ಏನ್ರಿ ಇದು ರ್ಯಾಬಿಟ್ ಫಾರ್ಮ್ ಸರ್. ಮೊಲ ಸಾಕಾಣಿಕೆನೂ ಭಾರಿ ದೊಡ್ಡ ಉದ್ಯಮ ಐತಿ. ಆದ್ರೆ ಆ ಉದ್ಯಮಕ್ಕೆ ಯಾರೂ ಆಸಕ್ತಿ ಇಲ್ಲ ಅನ್ನೋಂಥದ್ದು ನನಗೊಂದು ಇತ್ತು ಸರ್ ತಲೆ ಒಳಗೆ. ಅದು ಮಾಡ್ಬೇಕಂತ ಮಾಡಿದ್ವಿ ಸರ್. ನಮ್ಮ ಭಾಗದ ಮೊಲಗಳು ಬದುಕಂಗಿಲ್ಲ, ಸಾಯ್ತಾವಂತ ಏನೋ ಒಂದು ಇತ್ತು ಸರ್ ಎಲ್ಲರೂ ತಲೆ ಒಳಗೆ ಸರ್. ಬಟ್ ಅದನ್ನು ಇಲ್ಲೂ ಸಕ್ಸಸ್ ಮಾಡ್ಬೋದು ಅಂತ ನನ್ನ ತಲೆ ಒಳಗೆ ಇತ್ತು ಸರ್ ಅದು. ಯಾಕಂದ್ರೆ ಟ್ರೈನಿಂಗ್ ಎಲ್ಲ ಹೋಗಿ ಬಂದಿದ್ದೆ ಸರ್ ನಾನು. ಅದು ಬೆಂಗಳೂರು ಹೆಸರುಗಡದಾಗೆಲ್ಲ ಟ್ರೈನಿಂಗ್ ಕೊಡ್ತಾರೆ ಸರ್. ಅದು ಒಂದು 2-3 ಕಡೆ ಫ್ಯಾಕ್ಟ್ರಿ ಅದ್ರದ್ದು ಪ್ಲಾಂಟ್ ಇದು ಮಾಡಿದ್ರ ಕಡೆನೂ ಹೋಗೆಲ್ಲ ಟ್ರೈನಿಂಗ್ ಮಾಡ್ಕೊಂಡು ಬಂದಿದ್ದೆ ರೀ ನಾನು. ಬಟ್ ನಮ್ಮ ವಾತಾವರಣಕ್ಕೆ ಬದುಕ್ತಾವೋ ಇಲ್ಲೋ ಅಂತೇಳಿ ಅವ್ರ ಕಡೆಯಿಂದ ಏನೋ ತಿಳ್ಕೊಂಡು ಒಂದು ಸಜೆಷನ್ ತೊಗೊಂಡು ಬಂದು ಸ್ಟಾರ್ಟ್ ಮಾಡಿದ್ದಾರೆ. 50 ಮೊಲ ಸ್ಟಾರ್ಟ್ ಮಾಡಿದ್ದೆ ಸರ್ ಸ್ಟಾರ್ಟಿಂಗ್ ನಾನು. ನಂದು ಫಸ್ಟ್ ಬ್ರೀಡಿಂಗ್ ಏನಿಲ್ಲ ಅಂದರೂ 300-400 ಮರಿ ಬಂತು ಸರ್ ರ್ಯಾಬಿಟ್ ಸರ್. ಅದು ಮರಿಗಳು ಸರ್. ಒಂದೊಂದು ಮೊಲ ಏನಿಲ್ಲ 4-5 ಮರಿ ಹಾಕ್ತಾವೆ ಸರ್. ಅವು ಒಂದೇ ಸಾರಿಗೆ ಸರ್ 300 ಮರಿ ಸತ್ತೋಗ್ಬಿಟ್ಟು ಸರ್. ಅವು ಒಂದು 4-5 ದಿವಸದಾಗ ಸರ್ 300-400 ಮರಿ ಬಂದಿದ್ರಿ. ಒಂದು ದಿನ 300 ಮರಿ ಸರ್ ಬುಟ್ಟ್ಯಾಗ ತುಂಬ್ಕೊಂಡು ಹೋಗಿ ತೆಗ್ನ ಹಾಕಿ ಮುಚ್ಚಿ ಬಂದಿವಿ ಸರ್ ನಾವು. ಅವತ್ತು ಕುಂತ್ಕೊಂಡು ಹತ್ತೀವಿ ಸರ್. ಎಲ್ಲ ಮನೆಯೆಲ್ಲ ಕುಂತ ಹತ್ತೀವಿ ಸರ್ ನಾವು. ಇಲ್ಲಿ ನಡೆಯಂಗಿಲ್ಲ ಅಂತ ಎಷ್ಟೋ ಜನ ಹೇಳಿದ್ರೆ ಯಾರ ಮಾತು ಕೇಳಿಲ್ಲ, ನೀನು ಹಠ ಬಿದ್ದಿ ಮಾಡಿದಿ, ಎಲ್ಲ ಮರಿ ಸತ್ತೋದು. ಈಗ ಏನು ಮಾಡೋದು? ಮತ್ತೊಂದು ಬ್ರೀಡ್ ಬರ್ಬೇಕಂದ್ರೆ ಸರ್ ಮತ್ತೆ 1.5-2 ತಿಂಗಳ ಕಾಯ್ಬೇಕು ಸರ್. ಆ ತಿಂಗಳೆಲ್ಲ ಲಾಸ್ ಆತಲ್ಲ ಸರ್. ಅದು ಮರಿಗಳೇ ಇಲ್ಲ. ಮತ್ತು ದಿನಕ್ಕೆ 1-2 ಎಲ್ಲ ಸತ್ ಒಂದು ಏನೋ ಕಡಿಮೆ ಅಂದ್ರೆ ಲಾಸ್ಟ್ ಒಂದು 15-20 ಮರಿ ಅಷ್ಟೇ ಉಳಿದು ಸರ್. ಅದ್ರೊಳಗೆ ಎಲ್ಲಾನು ಮೀರಿ ನಿಂತಿದ್ದು ಸರ್ ಒಂದು 20-30 ಮರಿ ರೀ. ಬಟ್ ಅದು ಯಾಕೆ ಸಾಯಕತ್ತು ಏನು ರೀಸನ್ ಗೊತ್ತಾಗಲಿಲ್ಲ ರೀ.
ಯಾರು ವೆಟರ್ನರಿ ಡಾಕ್ಟರ್ಗೆ ಅವ್ರಿಗೆ ಕೆಲವೊಂದು ಕರ್ಕೊಂಡ್ಬಂದು ನಮ್ಮ ಸೆಡ್ ಎಲ್ಲ ತೋರಿಸಿ ಏನಾದ್ರು ಇಲ್ಲಿ ಚೇಂಜಸ್ ಮಾಡ್ಬೇಕು ಏನು ಮಾಡ್ಬೇಕಂತ ತೋರಿಸಿ ಏನೋ ಕೆಲವೊಂದು ಸಜೆಷನ್ ತೊಗೊಂಡು ಸರ್ ಕೆಲವೊಂದಿಷ್ಟು ಮೆಡಿಸಿನ್ದಿಂದ ಮತ್ತು ಅಲ್ಲಿ ಒಳಗಡೆ ಕ್ಲೈಮೇಟ್ ಚೇಂಜ್ ಮಾಡೋದ್ರಿಂದ ಅವ್ನು ಬದುಕಿಸ್ಬೋದು ಅಂತ ಗೊತ್ತಾದ ಸರ್. ಅದಕ್ಕೆ ಕೆಳಗಡೆ ನಾವು ಬೆಡ್ ಹಾಕಿರಲಿಲ್ಲ ಸರ್, ಬರೀ ಹಂಗೆ ನೆಲ ಬಿಡ್ತಿದ್ವಿ. ಅಲ್ಲಿ ಕೆಲವೊಂದು ಮರಿಗಳಿಗೆ ನಿಮೋನಿಯಾ ಆಗುವಂಥ ಚಾನ್ಸಸ್ ಇದೆ ಸರ್ ನಾವು ಮಾಡಿದಂಥ ವ್ಯವಸ್ಥೆಯಲ್ಲಿ. ಅದನ್ನ ನಾವು ಕಂಟ್ರೋಲ್ ಮಾಡಿದ್ವಿ ಅಂದ್ರೆ ಮರಿಗಳನ್ನು ಬದುಕಿಸ್ಬೋದು ಅನ್ನುವಂಥ ಒಂದು ವಿಚಾರ ಗೊತ್ತಾದ ಸರ್. ಅದನ್ನ ಕಂಟ್ರೋಲ್ ಮಾಡೋಕೆ ಏನೇನೋ ನಮಗೆ ತಂತ್ರಜ್ಞಾನ ಕಲಿಸಿದ್ರೆ ಕೆಲವೊಬ್ಬರು ಆ ಪ್ರಕಾರ ಮಾಡಿದ್ವಿ ಸರ್, ಮರಿಗಳು ಬದುಕಾಗತ್ತವೆ ಸರ್. ಬಟ್ ನಾವು ಮರಿ ಬದುಕಿಸಿ ಅದು 1.5 kg ಮಾಡಿ ಮಾರ್ಬೇಕಂದ್ರೆ 4 ತಿಂಗಳು ಬೇಕು ಸರ್. ಇನ್ನು 4 ತಿಂಗಳು ಬೆಳೆಸಿದ್ವಿ ಅಂದ್ರೆ ಆ ಮೊಲ ತಾಯಿ ಮೊಲ ಆಗ್ತದೆ ಸರ್. ಅಂದ್ರೆ ಅದು ಹೊಳೆ ಮತ್ತೆ ಮರಿ ಹಾಕಕ್ಕೆ ರೆಡಿ ಆಗ್ತದೆ ಸರ್ 9 ತಿಂಗಳ ನಂತರ. 4 ತಿಂಗಳು ಕಾದಿ ನಾವು ಇನ್ನು 4 ತಿಂಗಳು ಕಾದ್ಬಿಟ್ಟು ಅಂದ್ರೆ ತಾಯಿ ಮೊಲ ಮಾಡಿ ಅವನ್ನ ಮಾರಾಟ ಮಾಡಿದ್ವಿ ಅಂದ್ರೆ ಒಂದು ಮೊಲಕ್ಕೆ 1500 ರೂಪಾಯಿ ಸರ್. ಬಟ್ ಅದು 4 ತಿಂಗಳ ಹಿಂದೆ ಮಾರಿದ್ವಿ ಅಂದ್ರೆ 1 kg 150 ರೂಪಾಯಿ ಸರ್. ಅದು ಒಂದು ಮೊಲ ಭಾಳ ಅಂದ್ರೆ 1 kg 1.5 kg ಆಗ್ತೈತೆ ರೀ. ಅಂದ್ರೆ ಒಂದು ಮೊಲ ಮಾರಿದ್ರೆ ರೇಟ್ ಸಿಗ್ತೈತೆ ಸರ್ ನಮಗೆ 200-250 ರೂಪಾಯಿ ಸರ್. ಇನ್ನು 4 ತಿಂಗಳು ಕಾದು ಮಾರಿದ್ವಿ ಅಂದ್ರೆ 1500 ರೂಪಾಯಿ ಸರ್. ಒಂದು ಮೊಲಕ್ಕೆ ರೀ. ಆ ಮರಿಗಳು ರೆಡಿ ಮಾಡಿದ್ವಿ ಬಟ್ ಮಾರಲಿಲ್ಲ ರೀ. ಅವನ್ನ ಇಟ್ಕೊಂಡ್ವಿ, ಅವಕ್ಕೆಲ್ಲ ವ್ಯಾಕ್ಸಿನೇಷನ್ ಮಾಡಿ ಅವಕ್ಕೆ ಇಂಜೆಕ್ಷನ್ ಮಾಡಿ ತಾಯಿ ಮೊಲ ಅದು ಗರ್ಭ ಎಲ್ಲ ರೆಡಿ ಮಾಡಿಸಿ ಅದು ಮರಿ ಹಾಕೋತಾರ ಅದಕ್ಕೆ ತಂದು ತಾಯಿ ಮೊಲ ಮಾಡಿ ಮಾರುವಂಥ ಪ್ಲ್ಯಾನ್ ಮಾಡಿದ್ದೀರಿ ನಾವು. ನಾವು ಇಲ್ಲಿ ಒಂದೊಂದು ಯೂನಿಟ್ ಥರ ಪ್ಲ್ಯಾನ್ ಮಾಡಿ ಒಂದೊಂದು ಯೂನಿಟಿಗೆ 15,000-16,000 ಮಾರಾಟ ಮಾಡಕತ್ತೀವಿ ಸರ್ ಒಂದು ಯೂನಿಟಿಗೆ ಸರ್. ತಿಂಗಳಿಗೆ ಏನಿಲ್ಲ ಅಂದ್ರೆ ಅವಾಗಿನ ಇದ್ರಾಗ ಒಂದು 50,000-60,000 ದುಡ್ದಿವಿ ಸರ್. 1 ಲಕ್ಷ ದುಡ್ದಿವಿ ಸರ್ ಅದರಿಂದ. ಬಟ್ ಅದು ಕೆಲವೊಬ್ರಿಗೆ ಆಗಿ ಬರಲಿಲ್ಲ ರೀ. ಬಟ್ ನಮ್ಗೆ ಅಲ್ಲಿನೂ ಒಂದು ತೊಂದರೆ ಆದ ಆ ಫಾರಮ್ ತೆಗಿಯುವಂಥ ಪರಿಸ್ಥಿತಿ ಬಂತು ಸರ್. ನಾವು ಅಲ್ಲಿ ಬಂದ್ ಮಾಡಿದ್ವಿ ರೀ. ಅದನ್ನು ಮಾಡಲೇಬೇಕನ್ನೋಂಥದ್ದೇ ಪರಿಸ್ಥಿತಿ ತಂದಿಟ್ಟರೆ ಬಂದು ಮಾಡಿದ್ವಿ ಸರ್ ಅದು. ಬಟ್ ಅವಾಗ ಏನು ಮಾಡ್ಬೇಕಂತ ಗೊತ್ತಿಲ್ಲ ಸರ್. ಮನ್ಯಾಗ ಬಂದು ಕುಂತು ಒಂದು ಫಿಲಮ್ ನೋಡ್ಬೇಕಾದ್ರೆ ಯಾರೇದಿ ಕೂಗಾಡ್ಲಿ ಪುನೀತ್ ರಾಜ್ಕುಮಾರ್ ಫಿಲಮ್ ರೀ, ಅದ್ರೊಳಗಿನ ಕಾನ್ಸೆಪ್ಟ್ ತೊಗೊಂಡಿವಿ ಸರ್ ನಾವು ಆ ಪಿಕ್ಚರ್ದಾಗಿಂದ. ಅವ್ರ ಮೆಡಿಸಿನ್ ಎಲ್ಲ ಕೊಡೋದು, ಗ್ರಾಸರಿ ಐಟಮ್ಸ್ ಹೋದ್ ಮನೆಗೆ ಕೊಡೋದು, ಬಟ್ ಜನರಿಗೆ ಎಲ್ಲಿ ಏನು ಅವಶ್ಯಕತೆ ಐತಲ್ಲ ಅಲ್ಲಿ ಹೋಗಿ ಮುಟ್ಟಿಸಿ ಅದರಿಂದ ಲಾಭ ಮಾಡುವಂಥ ಒಂದು ಇದು ಮಾಡಿದ್ರು, ಒಂದು ಟೀಮ್ ಕಟ್ಟಿದ್ರೆ. ಅದೊಂಥರ ಇನ್ಸ್ಪಿರೇಷನ್ ಸರ್. ಆ ಇನ್ಸ್ಪಿರೇಷನ್ದ ಹೋಮ್ ಡೆಲಿವರಿ ಕಿರಾಣಿ ಸಪ್ಲೈ ಅಂತ ಮಾಡಿದ್ವಿ ಸರ್ ನಾವು. ಭಾರಿ ಬೆಸ್ಟ್ ನಡೀತು ಸರ್ ಅದು ರೀ. ದಿನಕ್ಕೆ 1,000-2,000 ರೂಪಾಯಿ ವ್ಯಾಪಾರ ಆಗುತ್ತೆ ಸರ್. 15,000-20,000 ಬಂದು ನಿಂತು ಸರ್ ಅದೊಂದು ದಿನ 15,000-20,000 ವ್ಯಾಪಾರ ಆಗ್ತಿತ್ತು ಸರ್. ತರೋದು ಗಾಡಿಯಲ್ಲಿ ತಳ್ಕೊಂಡು ಹೋಗೋದ ಏನ್ ಇಲ್ಲ ಸರ್, ನಾನು ಮಾರುತಿ ಈಕೋ ವ್ಯಾನ್ ತೊಗೊಂಡಿದ್ದೆ ಸರ್. ಈಕೋ ವ್ಯಾನ್ದಾಗ ಎಲ್ಲ ಮಟೀರಿಯಲ್ ಹಾಕೊಂಡು ಹೋಗಿ ಸರ್. ಅವ್ರ ಮನೆ ಮುಂದೆ ಈಗ ಒಂದು 10 ಮನೆ ಇದಾವೆ ಸರ್. ಇಲ್ಲಿ ಸ್ಟಾಪ್ ಮಾಡೋದು, ಆ 10 ಮನೆಯವ್ರಿಗೆ ಏನೇನು ಬೇಕಲ್ಲ ಅಲ್ಲಿ ಕೊಡೋದು ಸರ್. ಅದ್ರದ್ದೇನು ಪೇಮೆಂಟ್ ತೊಗೊಳೋದು ಅಂದ್ರೆ ಅವ್ರ ಮನೆ ಬಾಗಿಲಿಗೆ ಸರ್. ಕಿರಾಣಿ ನಿಮ್ಮ ಮನೆ ಬಾಗಿಲಿಗೆ ಸರ್, ನಮ್ಮ ಒಂದು ಕಾನ್ಸೆಪ್ಟ್ ಸರ್ ಅದು. ಇದು ಸಿಟಿಯಲ್ಲಿ ಆದ್ರೆ ಇನ್ನೊಂದು ಏನಾದ್ರು ಮಾಡ್ರೆ ನೀವು ಥಿಂಕ್ ಮಾಡಿದ್ ಚೆನ್ನಾಗಿತ್ತು ಅಂತ. ಹಳ್ಳಿಯಲ್ಲಿ ಹೆಂಗೆ ಇದನ್ನ ಮಾಡಿದ್ರಿ ನೀವು ಇದನ್ನ ಅಂತ ಸರ್? ಹಳ್ಳಿ ಒಳಗೂ ಸರ್ ಬೆಳಿಗ್ಗೆ ಎದ್ದಾರ ಹೊಲಕ್ಕೆ ಹೋಗಿ ಬಡ್ಕೋತಿರ್ತಾರೆ ಸರ್ ಜನ. ಅಂತ ಟೈಮ್ನಾಗ ಸರ್ ಅವ್ರಿಗೊಂದು ಟೈಮ್ ಉಳಿಸಿದ್ವಿ ಅಂದ್ರೆ ಸರ್, ನಾವು ಇನ್ನೊಂದು ಏನೋ ಒಂದು ಉದ್ಯೋಗ ಮಾಡ್ತೀವಿ ಅಂದ್ರೆ ಸರ್, ಎಲ್ಲಿ ಏನು ವೀಕ್ನೆಸ್ ಇರ್ತದೆ ಅದನ್ನ ಕಂಡುಹಿಡಿಬೇಕು ಸರ್. ಆ ವೀಕ್ನೆಸ್ ಬಂಡವಾಳ ಮಾಡ್ಕೋಬೇಕು ಸರ್. ಅದು ನನ್ನ ಉದ್ದೇಶ, ನನ್ನ ಕಾನ್ಸೆಪ್ಟ್ ರೀ. ಜನಕ್ಕೆ ಟೈಮ್ ಉಳಿಸ್ತೀವಿ ಅಂತಂದ್ರೆ ಅವ್ರ ಇಷ್ಟಪಡ್ತಾರೆ. ಈಗ ನೋಡಿ ಸರ್, ಈಗ ನಮ್ಮದು ಹನುಮಸಾಗರ್ ಸರ್, ಇಲ್ಲಿಂದ ನಮ್ಗೆ ಕಿರಾಣಿ ಹೋಲ್ಸೇಲ್ ಸಿಗ್ಬೇಕಂದ್ರೆ ನಾವು ಕಟ್ಕೊಳಕ್ ಹೋಗ್ಬೇಕಿಲ್ಲ, ರಾಮದುರ್ಗ ಹೋಗ್ಬೇಕು ಸರ್. ರಾಮದುರ್ಗ ಹೋಗಿ ತೊಗೊಂಬರ್ಬೇಕಂದ್ರೆ 1 ದಿವಸ ಪೂರ್ತಿ ಅದಕ್ಕಾಗಿ ಟೈಮ್ ಇಟ್ಬಿಡ್ಬೇಕು ಸರ್. ಹೋಲ್ಸೇಲಾಗೆ ತರಬೇಕಂದ್ರೆ ನಮ್ಮ ಊರಾಗ ತೊಗೋತೀವಿ ಅಂದ್ರೆ 2 ರೂಪಾಯಿ 3 ರೂಪಾಯಿ ಹೆಚ್ಚಿಗೆ ಕೊಡ್ಬೇಕು ಸರ್ ನಾವು. ಬಟ್ ಜನ ಒಂದೊಂದ್ಸರಿ ವಾರಕ್ಕೆ ಒಂದ್ಸರಿ 15 ದಿವಸಕ್ಕೆ ಒಂದ್ಸರಿ ಮಟೀರಿಯಲ್ ತರಕ್ಕೆ ಮಾಡ್ತಾರೆ, ರಾಮದುರ್ಗ ಹೋಗ್ತಾರೆ ಸರ್. ನಾನು ನಿಮ್ಮ ಊರಾಗ ಅಂತಂದ್ರೆ ರಾಮದುರ್ಗದ ರೇಟ್ ಕೊಡ್ತೀನಿ ಅಂದ್ರೆ ಯಾಕೆ ತೊಗೊಳಂಗಿಲ್ಲ ಸರ್ ನೀವು? ಅಲ್ಲಿ ರೇಟ್ ಇಲ್ಲಿ ಕೊಡ್ತೀನಲ್ಲ, ನಿಮ್ಮ ಮನೆ ಬಾಗಿಲಿಗೆ ತಂದು ಕೊಡ್ತೀನಲ್ಲ. ನೀವು ಅಲ್ಲೇ ಹೋಗಿ ಅಲ್ಲಿ ಒಂದು ಇಡೀ ದಿನ ಹಾಳು ಮಾಡೋ ಬದಲಿ ನನಗೊಂದು ಅರ್ಧ ತಾಸು ಇಲ್ಲೇ ಟೈಮ್ ಕೊಟ್ಟರೆ ನಿನಗೆ ಎಲ್ಲ ಇಲ್ಲೇ ಕೊಟ್ಟು ಹೋಗ್ತೀನಿ. ನಾನು ಅನ್ಕೊಂಡೆ ನಿಮ್ಮ ಮನೆ ಬಾಗಿಲುವರೆಗೆ ಬಂದೀನಿ, ನಾನು ಪೆಟ್ರೋಲ್ ಹಾಕ್ತೀನಿ ಮತ್ತು ನನಗೊಂದು ಆಳು ಇದಾವೆ, ನನಗೊಂದು 2 ರೂಪಾಯಿ ಬೇಕು ಅಂತ ಲಾಭ ಇಟ್ಕೋತೀನಪ್ಪ. ನೀವು ಹೆಂಗೆ ಅದನ್ನು ಅಲ್ಲಿ ರೇಟ್ ಇಲ್ಲಿ ಕೊಡ್ತೀರಿ? ನಿಮ್ಗೆ ಹೆಂಗೆ? ನಾನು ಅವ್ರು ಎಲ್ಲಿಂದ ತರ್ತಿದಾರಲ್ಲ ಅಲ್ಲಿಂದ ತರ್ತಿದ್ದೆ ಸರ್. ನಾನು ರಾಮದುರ್ಗ ಹೋಲ್ಸೇಲ್ ಅಂಗಡಿಯವ್ರು ಎಲ್ಲಿ ತಂದು ಮಾರಾಟ ಮಾಡ್ತಾರೆ ಸರ್. ಅಲ್ಲಿ ಮಾರಿದ್ರೆ ಒಂದು 5 ರೂಪಾಯಿ 2 ರೂಪಾಯಿ ಉಳಿತೀವಿ ಸರ್. ಅದು ಅದರಿಂದ ಮಾರ್ಜಿನ್ ಇದ್ದೇ ಇರ್ತದೆ ಸರ್. ದಿನಕ್ಕೆ ಒಂದು 10,000 ವ್ಯಾಪಾರ ಆದ್ರೆ ನಂದು ಅದ್ರ ಒಂದು 200-300 ರೂಪಾಯಿ ನನ್ನ ಪೆಟ್ರೋಲ್ ಖರ್ಚು ಹೋಗ್ಲಿಲ್ಲ ಸರ್. ನಂದು ಕಾನ್ಸೆಪ್ಟ್ ಏನು ಸರ್, ಒಂದೇ ಸಾರಿ ಶ್ರೀಮಂತ ಆಗೋದು ಬೇಕಾಗಿಲ್ಲ ರೀ. ನನಗೆ ಸಣ್ಣಗೆ ಹೋಗೋಣ ಅಂತ ತಂದು ವಿಚಾರ ಸರ್. ನಾವು ಪೆಟ್ರೋಲ್ ಖರ್ಚು, ನಂದು ಆಳಿನ ಪಗಾರ ಹಿಂಗೆಲ್ಲ ಲೆಕ್ಕಾಚಾರ ಹಾಕೊಂಡ್ರೆ ಸ್ಟಾರ್ಟಿಂಗ್ ಉದ್ಯೋಗನ ನಡ್ಸಕ್ ಆಗಂಗಿಲ್ಲ ಸರ್. ಅದಿರ್ಲಿ ಸರ್, ನನ್ನ ಬಂಡವಾಳ ನಾನು ಫ್ರೀಯಾಗಿ ದುಡಿತೇನೆ. ಹಾಕಿದ್ದ ಮಟೀರಿಯಲ್ಗೆ ನನಗೆ ಲಾಭ ಸಿಕ್ಕರೆ ಸಾಕು ಸರ್ ಸ್ಟಾರ್ಟಿಂಗ್. ಅದರಿಂದ ಬಂದದ್ದು ಅದು ನನಗಲ್ಲ ಸರ್ ಲಾಭ, ಅದನ್ನ ಪೇಮೆಂಟ್ ಅನ್ಕೊಂಡ್ಬಿಡುದು ಸರ್. ಬಟ್ ಅದನ್ನ ಸಪ್ರೇಟ್ ಆಗಿ ವಿಚಾರ ಮಾಡ್ಕೊಂಡು ಹೋದ್ರೆ ಮಾಡೋಕ್ಕಾಗಿಲ್ಲ ರೀ. ಈ ದೊಡ್ಡ ಬಿಸ್ನೆಸ್ ಮ್ಯಾನ್ ಲೆಕ್ಕಾಚಾರ ಹಂಗಿರ್ತದೆ ಸರ್. ನಾನು ಇಷ್ಟು ಕುಂತೇನೆ ಅಂತಂದ್ರೆ ನಾನು ಇದು 1 ತಾಸಿಂದ ನಾನು ಚಾರ್ಜ್ ತೆಗಿಬೇಕು ಸರ್. ನಾನು ಇವೆಲ್ಲ ದೊಡ್ಡ ಬಂಡವಾಳ ಬಿಸ್ನೆಸ್ ಮ್ಯಾನ್ಗಳು ವಿಚಾರಗಳು ಇರ್ತಾವೆ ಸರ್. ಬೇಡ, ನಾನು ಫ್ರೀಯಾಗಿ ಕೂತ್ಕೋತೀನಿ ಸರ್. ನನಗೇನು 1 ತಾಸು ನನಗೇನು ರೊಕ್ಕ ಬೇಕಾಗಿಲ್ಲ ರೀ. 4 ಜನಕ್ಕೆ ಅದನ್ನ ತಿಳಿಸಿದ್ರೆ ಸಾಕು ನನ್ನ ವಿಚಾರ. ಆ ಥರ ನಾವು ಕಾನ್ಸೆಪ್ಟ್ನ ಮಾಡಿದ್ವಿ ಸರ್. ಬಟ್ ಅದು ಭಾರಿ ಕ್ಲಿಕ್ ಆಯ್ತು ಸರ್ ಅದು ರೀ. ಬಟ್ ನೋಟ್ ಬ್ಯಾನ್ ಅನ್ನೋ ಒಂದು ಏನು ಬಂತಲ್ಲ ಸರ್, ಅದು ನೋಟ್ ಬ್ಯಾನ್ ಆತಂದ್ರೆ ಎಲ್ಲ ದುಡ್ಡು ಬ್ಯಾಂಕ್ನಾಗ ಬಿದ್ದು ಸರ್. ಜನ ಕೈ ದುಡ್ಡು ಇರಲಿಲ್ಲ. 2,000 ರೂಪಾಯಿ ಡ್ರಾ ಮಾಡ್ಕೊಂಬರ್ಬೇಕಾದ್ರೆ ಸರ್ ಒಂದೊಂದು 2-3 ದಿನ ವೇಟ್ ಮಾಡ್ಬೇಕು ಸರ್ ಅಲ್ಲಿ. ಮತ್ತು ಜನರಿಗೆ ಹೇಳಕ್ಕೆ ಅದೊಂದು ರೀಸನ್ ಸಿಗಾಕೈತೆ ಸರ್. 2-3 ದಿವಸ ಪಾಳ ಹಚ್ಚಿ ಬಂದಿವಪ್ಪ, ದುಡ್ಡು ಇಲ್ಲ, ಇವತ್ತೊಂದು ಉದ್ರಿ ಕೊಟ್ಟೋಗ್ಬಿಡ, ಮುಂದಿನ ವಾರ ಕೊಡ್ತೀನಿ. ಹಂಗೆ ಉದ್ರಿ ಅಂದ್ರೆ ಎರಡು ವಾರದಾಗ ಏನಿಲ್ಲ ಅಂದ್ರೆ 1-1.5 ಲಕ್ಷ ಉದ್ರಿ ಬಿತ್ತು ಸರ್.
ನಾನು ಮತ್ತೆ ಅಲ್ಲಿ ಅದನ್ನ ಎಲ್ಲಿ ಟರ್ನ್ ಓವರ್ ಮಾಡ್ಬೇಕಲ್ಲ ಸರ್, ನಾನು ಮಟೀರಿಯಲ್ ತರಬೇಕಲ್ಲ ರೀ. ಬೇರೆ ಕಡೆ ಎಲ್ಲ ಸಾಲ ಮಾಡಿ ತಂದೀವಿ ರೀ, ಬಟ್ ರೊಕ್ಕ ಬರಲಿಲ್ಲ ಸರ್ ಆ ಟೈಮ್ದಾಗ. ಕಸ್ಟಮರ್ ಕಡೆಯಿಂದ ರೊಕ್ಕ ಬರಲಿಲ್ಲ ರೀ. 200 ರೂಪಾಯಿ ಉದ್ರಿ ಕೊಟ್ಟಿವಿ ಅಂದ್ರೆ ಒಂದು 50-100 ರೂಪಾಯಿ ಕೊಡವ ಸರ್ ಅವತ್ತು. ಇವತ್ತು ಇಷ್ಟ ಐತೆವಿಪ್ಪ, ನಂಗೊಂದು 200 ಬೇಕಾ, ಮತ್ತು ಇನ್ನು ಪೇಮೆಂಟ್ ತಗೊಂಬರ್ಬೇಕಂದ್ರೆ ಪಾಳೆ ಹಚ್ಬೇಕಲ್ಲಿ ಹೋಗಿ ಒಂದು ರೀಸನ್ ಹೇಳ್ತಿದ್ದಾರೆ ಸರ್. ಆ ವಾಪಸ್ ಬಂಡವಾಳ ನನಗೆ ಟರ್ನ್ ಓವರ್ ಮಾಡೋಕ್ಕಾಗಲ್ದಕ್ಕೆ ಬಿಸ್ನೆಸ್ ಬಂದ್ ಮಾಡಿದ್ದೀವಿ ಸರ್ ನಾವು. ಅಲ್ಲಿಂದ ನೆಕ್ಸ್ಟ್ ಬಂದಿದ್ದು ನಾವು ಇದು ಅಗರಬತ್ತಿ ಬಿಸ್ನೆಸ್ಸಿಗೆ ಸರ್. ನಾನು ಇನ್ನೊಂದು ಪಾಯಿಂಟ್ ನೀವು ಹೇಳ್ತಿದ್ರಿ ಭಾಳ ಚಂದ ಇತ್ತಿದ್ದು, ನೀವು 9th ಇರೋ ಒಳಗಡೆನೇ ಏನೋ ಉದ್ಯೋಗ ಮಾಡ್ತಿದ್ರಿ ಅಂತ. ಅಂದ್ರೆ ಸ್ಕೂಲ್ ರಜಾ ಇರ್ತಿತ್ತಲ್ಲ ಸರ್, 2 ತಿಂಗಳ ಬೇಸಿಗೆ ರಜಾ ಸರ್. ಆ ಟೈಮ್ನಾಗ 2 ತಿಂಗಳು ಖಾಲಿ ಕುಂತು ಮನೆಯಾಗಿಲ್ಲ, ಟೈಮ್ ಪಾಸ್ ಯಾಕೆ ಮಾಡ್ಬೇಕಂತ ಎಲ್ಲರೂ ದುಡಿಯಕ್ಕೆ ಹೋಗ್ಬೇಕಂತ ಹೋಗ್ತಿದ್ದೀವಿ ಸರ್. ಹುಬ್ಳಿ ಕೆಲ್ಸಕ್ಕೆ ಹೋಗಿದ್ದೆ ರೀ, ಅದೇನೋ ಆಫೀಸ್ ವರ್ಕ್ ಏನೋ ಪೇಪರಾಗೆಲ್ಲ ಆ್ಯಡ್ ನೋಡಿ ಹೋಗಿದ್ದೀವಿ ಸರ್. ಬಟ್ ಅಲ್ಲಿ ಹೋದ್ಮೇಲೆ ಗೊತ್ತಾಯ್ತು ಅದು ಮಾರ್ಕೆಟಿಂಗ್ ಸರ್. ಏನು ಮಾಡೋದು? ಅದು ಸಬ್ಕಾರ್ ಪುಡಿ ಮಾರೋದು ಸರ್. ಅದು ಮನೆಗೆ ಹೋಗಿ ಸಬ್ಕಾರ್ ಪುಡಿ ಕೊಟ್ಟು ಬರೋದು ಸರ್. ಎಷ್ಟು ವಯಸ್ಸು ನಿಮ್ಗೆ ಅವಾಗ? 9th 10th ಅಂದ್ರೆ ನೋಡಲ್ಲ 15-16 ವರ್ಷ ಸರ್. ಓಕೆ. ಸಬ್ಕಾರ್ ಪುಡಿ ಅವಾಗೆಲ್ಲ ಸರ್ ನಮ್ಮ ಅಪ್ಪ ನಮ್ನೆಲ್ಲ ಬಾಡಿ ಹೈಫೈ ಬೆಳೆಸಿದ್ರಿ ಅವ್ರನ್ನ, ನಮ್ಮ ಲೆವೆಲಿಗೆ ಹೈಫೈ ಸರ್ ನಾವು ಅವಾಗ ಹಂಗೆ ಬೆಳೆಸಿದ್ರಿ ಅವ್ರ. ನಾನು ಬ್ಯಾಗ್ ಹೊತ್ಕೊಂಡು ಮನೆ ಹೋಗಿ ಸಬ್ಕಾರ್ ಪುಡಿ ಮಾರೋದಂದ್ರೆ ಭಾಳ ಇದ್ರಿ ನನಗೆ. ಅದ ಅಂತವೆಲ್ಲ ಕೆಲಸ ಮಾಡಿದವಲ್ಲ, ಅದ್ರಲ್ಲಿ ಹೋಗಿನೆಲ್ಲ ಮಾಡಬೇಕಾದ ಸರ್. ಮನ್ಯಾಗ ಹೇಳಿ ಹೋಗಿನ್ರಿ ನಾನು, ಆಫೀಸ್ ಕೆಲಸ ಐತಿ ಮಾಡ್ತೇನೆ ಅಂತ. ದೊಡ್ಡ ಇಲ್ಲಿ ಪವರ್ ಮಾಡಲ್ಲಿ ಹೋಗಿನ್ ನಾನು, ಅದು ಮಾಡಬೇಕ ಸರ್ ನನಗೆ. ವಾಪಸ್ ಹಂಗೆ ಬಂದ್ರೆ ಮನ್ಯಾಗ ಬೈತಾರೆ ಇವ್ರ, ಇಲ್ಲಿಂದ ಹೇಳಿ ಹೋಗಿ ಇಲ್ಲಿ ಮಾಡ್ಬಾ ಅಂತೇಳಿ. ನಾನು ಹೋಗಿ ನನ್ನ ಬಳಿಕ ಮಾಡ್ಬೇಕು ಸರ್. ಅದು ಹೋದ್ವಿ, ಅಲ್ಲೆಲ್ಲ ಟ್ರೈನಿಂಗ್ ಕೊಟ್ಟರು ಸರ್ 2-3 ದಿನ. ಅವ್ರ ಮನೆಗೆ ಹೋಗಿ ಹೆಂಗ್ ಇದು ಮಾಡ್ಬೇಕು, ಅಲ್ಲಿ ಸುಳ್ಳು ಹೇಳ್ಬೇಕು ಸರ್. ಅಲ್ಲಿ ಏನಂತ ಬಿಸ್ನೆಸ್ ಮಾಡೋದು ಸುಳ್ಳು ಹೇಳಕ್ ಕಲಿಬೇಕು, ಸುಳ್ಳು ಹೇಳ್ಬೇಕಂತ ಫಸ್ಟ್ ಕಲ್ಸಿದಾರ ಅವ್ರ ಸರ್. ಹೌದಾ? ಸುಳ್ಳು ಹೇಳ್ಬೇಕಾ? ಹೌದು ಸರ್. ಹೆಂಗೆ? ಯಾಕೆ? ಮನೆಗೆ ಹೋದ ತಕ್ಷಣ ಸರ್, ಒಬ್ರು ಮನೆಗೆ ಹೋಗಿ ನಮ್ದು ಸಬ್ಕಾರ್ ಪುಡಿ ಐತಿ ತಗೋರಿ ಅಂತಂದ್ರೆ ಯಾರು ತೊಗೊಳಂಗಿಲ್ಲ ರೀ. ನಾನೊಬ್ಬ BBA ಸ್ಟೂಡೆಂಟ್, ನನ್ಗೆ ಅಂದ್ರೆ BBA ಸ್ಟೂಡೆಂಟ್ ಅಂದ್ರೆ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಕೋರ್ಸ್ ಸರ್. ಅದು ಒಂದು ಪ್ಯಾಕೆಟ್ ಮಾರಿದೀವಿ ಅಂತಂದ್ರೆ ನಮ್ಗೆ 5 ಪಾಯಿಂಟ್ ಇರ್ತೈತಿ. ನೀವು ಒಂದು ಪ್ಯಾಕೆಟ್ ತೊಗೊಂಡ್ರೆ ನಂಗೆ 5 ಪಾಯಿಂಟ್ ಸಿಗ್ತೈತಿ, ನನ್ನ ಫ್ಯೂಚರ್ಗೆ ಹೆಲ್ಪ್ ಆಗ್ತೈತಿ. ಒಂದು ಪ್ಯಾಕೆಟ್ ಸಬ್ಕಾರ್ ಪುಡಿ ತಗೊಳ್ರಿ ಅಂತ ನಿಮ್ಗೆ ರಿಕ್ವೆಸ್ಟ್ ಮಾಡ್ಬೇಕು ಸರ್ ನಾನು. ಓಕೆ. ಅಂದ್ರೆ ನಾನು ಪಾಪ ಕಲಿ ಹುಡುಗ ಏನೋ ಪ್ರಾಕ್ಟಿಕಲ್ ಏನೋ ಒಂದು ಇದು ಕೊಟ್ಟಾರ, ಒಂದು ಕಾನ್ಸೆಪ್ಟ್ ಕೊಟ್ಟಾರ. ನಾನು ಒಂದು ಪ್ಯಾಕೆಟ್ ತೊಗೊಂಡು ಒಂದು 5 ಪಾಯಿಂಟ್ ಸಿಗ್ತೈತಿ, ಒಂದು 5 ಮಾರ್ಕ್ಸ್ ಸಿಗ್ತೈತಿ, ಅವ್ನಿಗೆ ಹೆಲ್ಪ್ ಆಗ್ತೈತೆ ಅಂತ ಕರ್ನೆ ಬಂದು ತಗೋಬೇಕು ಸರ್ ನೀವು. ವಾವ್, ಇದು ಕಾನ್ಸೆಪ್ಟ್ ಸರ್ ಅವ್ರದ್ದು. ಅದೆಲ್ಲ ಕಲ್ಸಿದ್ರು ಅವ್ರಿ. ಅದ ನೀವು ಹಂಗೆ ಹೇಳ್ತಿದ್ರಿ. ಸ್ಪೀಚ್ ಕೊಟ್ಟಿದ್ರು ಸರ್ ಒಂದು ಪೇಜ್, ಅದೆಲ್ಲ ಬಯಾಟ್ ಹಾಕಿದ್ವಿ ರೀ. ಅಂದ್ರ ಒಬ್ಬ ವ್ಯಕ್ತಿ ಸರ್ ಒಂದೇನೋ ಮಾರಾಟ ಮಾಡಕ್ ಹೋಗ್ತಾನೆ ಅಂತಂದ್ರೆ ಆ ಮನಿ ಹತ್ರ ಹೋಗಿ ಅವ್ರ ಬಾಗ್ಲ ಹಾಕಿರ್ತಾರ ಸರ್. ಈಗ ಅವ್ರನ್ನ ಹೆಂಗ್ ಕರಿಬೇಕಂತ ಹಿಡ್ಕೊಂಡು ಸರ್, ಆ ಪಾಕೆಟ್ ಹೆಂಗ್ ಮಾರಾಟ ಮಾಡ್ಬೇಕನ್ನೋರ್ಗು ಒಂದು ಟ್ರೈನಿಂಗ್ ಕೊಟ್ಟಿದ್ರು ಸರ್ ಅವ್ರು. ಸುಮ್ಮನೆ ದಬ ಕದ ಬಡ್ಡಿ ಬಾರ್ದ, ಯಾರದಿರಿ ಅಕ್ಕಾರ ಅಂತ ಒದರ್ಬಾರ್ದ. ಅದು ನಾಕ್ ಮಾಡ್ಬೇಕಾದ್ರೆ ಒಂದು ಸಿಸ್ಟಮ್, 2 ಸರಿ ಬಾಗ್ಲ ಟಕ್ ಟಕ್ 2 ಸರಿ ಹಿಡಿಬೇಕು, ಸುಮ್ಮನೆ ನಿಲ್ಬೇಕು. ಹೋಗಿ ಬಂದು ಕದ ತೆಗಿದ್ರೆ ಓಕೆ ಮಾತಾಡ್ಬೇಕು ಸರ್. ಇಲ್ಲ ಅಂದ್ರೆ ಒಂದು 2-3 ನಿಮಿಷ ಬಿಟ್ಟು ಮತ್ತೆ 2 ಸರಿ ಟಕ್ ಟಕ್ ಬಡಿಬೇಕು, ಮತ್ತೆ ನಿಲ್ಬೇಕು ಸರ್. ಹೋಗಿ ಅದು ದಬ್ ಬಡ್ದು ಯಾರದಿರಿ ಒಳಗೆ ಅಂತ ಒದರೋದು ಇಂಥವೆಲ್ಲ ಮಾಡಬಾರ್ದು. ಹಿಂಗೆ ಕೆಲವೊಂದಿಷ್ಟು ಅವರು ಟ್ರಿಕ್ಸ್ ಇದ್ದು ಸರ್ ಅವ. ಮತ್ತೆ ಎದುರಿಗೆ ಒಬ್ಬ ವ್ಯಕ್ತಿ ಬಂದಂದ್ರೆ ಅವ್ನ ಎಲ್ಲಿ ಸಿಕ್ಕಲ್ಲೆಲ್ಲ ಹಿಂಗೆ ನೋಡ್ಕೊಂತ ಮಾತಾಡ್ಬಾರ್ದು. ಐ ಟು ಐ ಕಾಂಟ್ಯಾಕ್ಟ್ ಇರ್ಬೇಕು. ಹೌದಾ ಸರ್? ಯಾರು ಹೆಣ್ಮಕ್ಳು ಬಂದು ನಿಂತಿರ್ತಾರೆ, ಎಲ್ಲೆಲ್ಲಿ ನೋಡಾಕ್ತೀವಿ ಅಂತಂದ್ರೆ ಯಾವ ಮಗನಂದಿ ಅಂತಾರೆ. ಅದಕ್ಕೆ ಸೀದಾ ಐ ಟು ಐ ಕಾಂಟ್ಯಾಕ್ಟ್ ಇರ್ಬೇಕು ಸರ್, ಸೀದಾ. ಅದು ಅಂದ್ರೆ ಅದೊಂದು ಟ್ರಿಕ್ಸ್, ಅಂದ್ರೆ ಅದು ಕರೆಕ್ಟ್ ಐತೆ. ಅವ್ರು ಕಲ್ಸಿರೋದು ಪಾಠ 5 ಸೂತ್ರ ಅದಾವ ಸರ್. ಒಂದು ಬಿಸ್ನೆಸ್ ಒಬ್ಬ ವ್ಯಕ್ತಿ ಉದ್ಯಮಿ ಆಗ್ಬೇಕಾದ್ರೆ 5 ಸೂತ್ರ ಅದಾವ ಸರ್. ಅವನ ಸ್ಪೀಚ್ಗಳು, ಅವ್ನು ನಿಂದಿರುವಂಥ ಸ್ಟೈಲ್, ಅವ್ನ ಬಟ್ಟೆ, ಮಾತಾಡೋ ಇದು ವೈಖರಿ, ಅವ್ನು ನೋಡುವಂಥ ದೃಷ್ಟಿ, ಪ್ರತಿಯೊಂದು ಯಾವ ರೀತಿ ಇರ್ಬೇಕಂತೇಳಿ ಅದೊಂದು ಸೂತ್ರ ಅದಾವ. ಅದೇ ಥರನೇ ಇರ್ಬೇಕು ಸರ್ ಆ ವ್ಯಕ್ತಿ. ಒಂದು ಲಾಸ್ಟಿಗೆ ನಾವು ಆಯ್ತು ಸರ್ ಬರ್ತೀವಿ ಅಂತ ಶೇಕ್ ಹ್ಯಾಂಡ್ ಕೊಡ್ಬೇಕಂದ್ರೆ ಅದಕ್ಕೊಂದು ಟ್ರಿಕ್ಸ್ ಐತೆ ಸರ್. ಸುಮ್ಮನೆ ಹಿಂಗೆ ಟ್ಯಾಂಕ್ಸ್ ಹಿಂಗೆ ಕೊಟ್ಟು ಹೋಗ್ಬಾರ್ದು ಸರ್. ಕೊಡಿ ಸರ್ ಟ್ಯಾಂಕ್ಸ್, ಬರ್ತೀನಿ ಸರ್ ಅಂತ ಹಿಂಗೆಲ್ಲ ಟ್ಯಾಂಕ್ಸ್ ಅಂದ್ರೆ ಅಲ್ಲ ಸರ್. ಅದು ಹಿಂಗಿರ್ಬೇಕು ಸರ್, ಕಡಕ್ ಇರ್ಬೇಕು. ಹೌದಾ? ಹೌದು ಸರ್, ಅದು ಕರೆಕ್ಟ್ ಸರ್. ಅದೊಂದು ಫಾರ್ಮುಲಾ ಸರ್ ಅದು. ಆಯ್ತು ಬರ್ತೀರಿ ಹಿಂಗೆ ಸುಮ್ಮನೆ ಕೈ ಟಚ್ ಮಾಡಿ ಹಿಂಗೆ ಸವರಿ, ಹಂಗಲ್ಲ ಸರ್. ಹಂಗೆ ಕೆಲವೊಂದು ಟ್ರಿಕ್ಸ್ ಕಲ್ಸಿದ್ರು ಸರ್. ಅದು ನನಗೆ ಅವಾಗನ ಅವು ಹೆಲ್ಪ್ ಅದು, ಈಗೆಲ್ಲ ನನಗೆ ಹೆಲ್ಪ್ ಆಗತ್ತವ ಸರ್ ಅವು. ಓಕೆ. ಆ ಥರ ಎಲ್ಲ ಕಲ್ತೀವಿ. ಸಬ್ಕಾರ್ ಪುಡಿ ಮಾರಕ್ಕೆ ಹೋದಾಗ ಸರ್, ಕೆಲವೊಬ್ರು ನಿಮ್ಮ ಪೌಡ್ರ್ ಚಲೋ ಐತಿಲ್ಲ ಗೊತ್ತಿಲ್ಲಪ್ಪ, ಚಲೋ ಐತಿಲ್ಲ ಕೊಳೆ ಹೋಗ್ತಿತ್ತಿಲ್ಲ, ಹೆಂಗೆ ಗೊತ್ತಾಗಬೇಕು? ಅವ್ರ ಮನೆಯಿಂದ ಅರ್ಬಿ ಎಲ್ಲ ತಂದು ನನ್ನ ಕಡೆ ಹೋಗ್ಸ್ಯಾರ ಸರ್. ಹಂಗೆ ಎಲ್ಲ ತೊಳೆದು ಕಾಲರ್ದಂಗೆ ಕಲಿ ಹೋಗಿಸಿ ಕೊಟ್ಟಾಗ ಸಬ್ಕಾರ್ ಪುಡಿ ತೊಗೊಂಡಾರ ಸರ್ ಅವ್ರು. ಬಟ್ ಮಾಡ್ತಿದ್ರಿ ಸರ್? ತೊಳೆದು ತೋರಿಸಿ ಕೊಟ್ಟ ಮಾರೇ ಬಂದೀನಿ ಸರ್ ಅವರಿಗೆ. ಅವ್ರ ಮನೆಯಿಂದ ಒಂದು ಬಕೆಟ್ ನೀರು ತೊಗೊಂಡು ನಮ್ದು ಪೌಡ್ರ್ ಹಾಕಿ ತೊಳೆದು ಕ್ಲೀನ್ ಮಾಡಿ ಅದು ಸ್ವಚ್ಛ ಮಾಡಿ ಅವ್ರ ಮನ್ಯಾಗ ಒಣಗಿ ಹಾಕಿ ಕೊಟ್ಟು ಬಂದೀನಿ ಸರ್. ಅದ್ರಾಗ ಏನು ಸ್ಯಾಲ್ರಿ ಕೊಡ್ತಿದ್ರ? ಏನು ಅದರಲ್ಲಿ ಏನಾದ್ರು ಉಳಿತಿತ್ತ? ಏನು ಅವ್ರೊಂದು 4-5 ಸಾವಿರ ಪಗಾರ ಕೊಡ್ತಿದ್ರು ಸರ್. 3 ಹೊತ್ತು ಊಟ ಕೊಡ್ತಿದ್ರು. ಒಂದು 2 ಪ್ಯಾಕೆಟ್ ಮಾರಿದ್ವಿ ಅಂದ್ರೆ 10 ರೂಪಾಯಿ ಕಮಿಷನ್ ಸರ್. 10 ರೂಪಾಯಿ ಕಮಿಷನ್? 10 ರೂಪಾಯಿ ಕಮಿಷನ್ ರೀ. 2 ಪ್ಯಾಕೆಟ್ ಮಾರ್ಬೇಕು ಅಂದ್ರೆ 1 ಪ್ಯಾಕೆಟ್ ಕೊಟ್ಟರೆ ಒಂದು ಪ್ಯಾಕೆಟ್ ತೊಗೊಂಡ್ರೆ 1 ಪ್ಯಾಕೆಟ್ ಫ್ರೀ ಸರ್. ಅದು ಅವಾಗ ಹೌದು. ನನಗೆ ಆ ಫ್ರೀದೊಂದು ಭಾಳ ತಲಿತಿ. ಫ್ರೀ ಹೆಂಗೆ ಕೊಡ್ತಾರ್ರಿ? ಒಂದು ತೊಗೊಂಡ್ರೆ ಒಂದು ಯಾರು ಕೊಡಂಗಿಲ್ಲ ಸರ್. ಏನದು? ನಾನೊಂದು ಏನೋ ಕೊಡೋದನ್ನ ಫ್ರೀ ಕೊಡ್ತೇನೆ ಅಂದ್ರೆ ಅದ್ರದ್ದು ಅಮೌಂಟ್ ಅದ್ರ ಜೊತೆಗೆ ಇಟ್ಟೇ ಬಿಟ್ಟಿರ್ತೇನೆ ಸರ್. ನಾನು ಯಾರೋ ಪ್ರಪಂಚದಾಗ ಏನೋ ಒಂದು ಫ್ರೀ ಕೊಡತ್ತಾರ ಅಂದ್ರೆ, ಒಂದು ಟಿವಿ ತೊಗೊಂಡ್ರೆ ಒಂದು DVR ಒಂದು VCD ಏನೋ ಫ್ರೀ ಕೊಡ್ತಾರ ಅಂದ್ರೆ ಸರ್ ಎಲ್ಲಿಂದ ಬರ್ತದೆ ಫ್ರೀ ಕೊಡಕ್ಕೆ? ಅವ್ರ ಅಪ್ಪನ ಮನೆಯಿಂದ ತಯಾರಾಗ್ತೈತೆ ರೀ, ಸಾಧ್ಯ ಇಲ್ಲ ರೀ. ಅದಕ್ಕೊಂದು ಕಾಸ್ಟ್ ಐತಲ್ಲ ಸರ್, ಅದು ಖರ್ಚು ಐತ್ರಿ.
ಅದ್ರ ಜೋಡಿ ಕೊಡ್ಬೇಕಂದ್ರೆ ಅದ್ರ ರೊಕ್ಕ ಅದ್ರ ಜೋಡಿ ಸೇರ್ಸಬೇಕಾ ಸರ್ ಆ ವ್ಯಕ್ತಿ. ಓಕೆ ಹಾಂ. ಅದನ್ನ ಅದ್ರ ಜೊತೆ ಸೇರಿಸಿ ಕೊಡೋದ್ರಿ, ಜನರಿಗೆ ಫ್ರೀ ಅನ್ನೋ ತಲೆ ಒಳಗೆ ಹೋಗಿಸ್ಬೇಕಷ್ಟೇ ಸರ್ ಅದನ್ನ. ಬಟ್ ಅದು ಒಳ್ಳೆ ಟ್ರಿಕ್ಸ್ ಅಂತೀರಿ ಅದು ವ್ಯಾಪಾರ ಟ್ರಿಕ್ಸ್ ಸರ್, ವ್ಯಾಪಾರ ಟ್ರಿಕ್ಸ್ ರೀ ಅದು ಪಕ್ಕ ಸರ್. ಹೌದಾ? ಹೌದ್ರಿ. ಜನಕ್ಕೆ ಸರ್ ಪುಕ್ಷೇಟಿ ಸಿಗ್ತೈತೆ ಅಂದ್ರೆ ಮುಂದೆ ಬರ್ತಾರೆ ಸರ್. ಯಾವ್ದಾರು ಕೊಡ್ರಿ ನೀವು, ಫ್ರೀ ಅನ್ಬೇಕು ಸರ್ ಅವ್ರಿಗೆ. ಅದ್ರ ರೊಕ್ಕ ನಾವು ಹೆಂಗಾರ ಯಾವ್ದಾರ ಮುಖಾಂತರ ತಗೋರಿ ನೀವು, ಬಟ್ ತಗೊಳ್ರಿ ರೊಕ್ಕ ಅಂತ ತಗೊಳ್ತಾರ ಸರ್. ಈಗ ನೋಡ್ರಿ ಸರ್, ಇನ್ನೊಂದು ವಸ್ತು ಐತಿ, ನಂದು ಅಗರಬತ್ತಿ ಐತ್ರಿ ಒಂದು ಪ್ಯಾಕೆಟ್, ಅದ್ ನನ್ ಮಾರಿದ್ರೆ 10 ರೂಪಾಯಿ ಲಾಭ ಸಿಗ್ತೈತ್ರಿ. 5 ರೂಪಾಯಿ ಬೇಡ ನನಗೆ, 5 ರೂಪಾಯಿ ಲಾಭ ಸಿಗ್ಲಿ, ಕಡಿಮೆ ರೇಟ್ ಮಾಡೋದ, ಅದನ್ನ ಎದರ ಜೊತೆ ಸೇರಿಸಿ ಇದನ್ನ ತೊಗೊಂಡ್ರೆ ಇದನ್ನ ಫ್ರೀ ಕೊಡ್ತೀವಿ ಅಂತ ಕೊಡೋದು ಸರ್. ಹಂಗೆ ಸರ್ ಅದ ಯಾವುದೋ ಒಂದು ವಸ್ತು ಜೊತೆ ಒಂದು ವಸ್ತು ಕೊಡ್ತೀವಿ ಅಂದ್ರೆ ಅದ್ರ ರೇಟ್ ಅದ್ರ ಜೊತೆ ಸೇರ್ಸಬೇಕಾ ಸರ್ ಅದು. ಬಟ್ ಎರಡೂದ್ರದಾಗೂ ಸೇರಿಸಿ ಒಂದು ಮಾರ್ಜಿನ್ ಇಟ್ಕೋಬೇಕು ಸರ್ ಅಷ್ಟೇ ರೀ, ಒಂದು ಲಾಭ ಇಟ್ಕೋಬೇಕು ಅಷ್ಟೇ ಸರ್ ಅದು. ಸೊ ನೀವು 60 ರೂಪಾಯಿಗೆ 2 ಪ್ಯಾಕೆಟ್ ಮಾರ್ತಿದ್ರಿ. ಒಂದ್ ಪ್ಯಾಕೆಟ್ ಕೊಟ್ರೆ ಒಂದು ಪ್ಯಾಕೆಟ್ ಫ್ರೀ ಅಂತಿತ್ತಲ್ಲ ಸರ್. 10 ರೂಪಾಯಿ ನಂಗೆ ಉಳಿತಿತ್ತಲ್ಲ, ಆ 10 ರೂಪಾಯಿ ಬೇಡ ನನಗೆ ಪ್ಯಾಕೆಟ್ ಅಂದ್ರೆ ಅವ್ರದ್ದು ಹೇಳಕ್ ಕಳ್ಸಿದ್ರು ಸರ್. 30 kg ಬ್ಯಾಗ್ ಕೊಟ್ಟು ಕಳ್ಸಿದ್ರು ಸರ್ ಅವ್ರು. ಬೆಳಿಗ್ಗೆ ಹೋದ್ವಿ ಅಂದ್ರೆ ಸಾಯಂಕಾಲ ಒಳಗಡೆ ಆ ಬ್ಯಾಗ್ ಎಲ್ಲ ಖಾಲಿ ಮಾಡ್ಕೊಂಡು ಬರ್ಬೇಕು ಸರ್ ಮನೆಗೆ, ಅಂದ್ರೆ ಆಫೀಸಿಗೆ ಸರ್. ಖಾಲಿ ಮಾಡ್ಕೊಂಡ್ ಬಂದಿಲ್ಲ ಅಂತಂದ್ರೆ ಅವತ್ತಿನ ಊಟಾರ ಕಟ್ಟ, ಇಲ್ಲಾಂದ್ರೆ ಸ್ಯಾಲ್ರಿ ಒಳಗಡೆ ಕಟ್ಟ, ಏನಾರು ಒಂದು ಮಾಡ್ತಿದ್ರು ಸರ್ ಅವ್ರು. ಹಂಗೆಲ್ಲ ಅವ್ರದ್ದು ರೂಲ್ಸ್ ಸರ್. 30 ಗಿರಾಕಿನ ಹುಡ್ಕೋಬೇಕು ನೀವು. 30 kg ಮಾರಬೇಕು ಸರ್, ಒಬ್ಬಗರ ಮಾರಿ 30 ಮಂದಿಗರ ಮಾರಿ, ಒಟ್ಟು ಮಾರೇ ಬರ್ಬೇಕ್ರಿ ಸರ್ ಅದು. ಇಲ್ಲ ಅಂದ್ರೆ ಅದನ್ನೆಲ್ಲರೂ ಒಟ್ಟು ಚೆಲ್ಲಾರ ಅದ್ರ ರೊಕ್ಕ ತಂದು ಅವ್ರ ಕೈ ಕೊಡಬೇಕು ಸರ್. ಅಯ್ಯೋ ಶಿವನೇ, ಒಟ್ಟು ಖಾಲಿ ಚಲೋ ತರಬೇಕು ನಾವು ವಾಪಸ್ ಆಫೀಸಿಗೆ. ಅವ್ರದ್ದು ಅವ್ರ ಕಡೆ ಹೋಗಿ ಒಂದು ಲಾಕ್ ಮಾಡಿದ್ರು ಸರ್ ಅವ್ರು ನಮ್ಮನ್ನು. ಒರಿಜಿನಲ್ ಡಾಕ್ಯುಮೆಂಟ್ಸ್ ಇಟ್ಕೊಂಡಿದ್ರು ನಮ್ಮ ಊರಿ ಅವ್ರ. ಅವ್ರು ಹೇಳ್ದಂಗೆ ಕೆಲಸ ಮಾಡ್ಬೇಕ್ರಿ ನಾವಲ್ಲಿ. 3 ತಿಂಗಳಿಗೆ ನಮ್ಮನ್ನು ಬರ್ಸ್ಕೊಂಡ್ಬಿಟ್ಟಿದ್ರಿ ಅವ್ರ. ನಮಗೆ ಅವಾಗೆಲ್ಲ ಭಯ ಸರ್, ಅಂಜಿಕೆ ಅದ. ನಮ್ಮ ಒರಿಜಿನಲ್ ಸರ್ಟಿಫಿಕೇಟ್ LC ಡಾಕ್ಯುಮೆಂಟ್ಸ್ ಎಲ್ಲ ಇಟ್ಕೊಂಡಿದ್ರಿ ಎಲ್ಲರೂ ವಾಪಸ್ ಕೊಡಂಗಿಲ್ಲ ಅನ್ನೋ ಅಂಜಿಕೆಗಾರ ಕೆಲಸ ಮಾಡ್ಬೇಕಿತ್ತು ನಾವಲ್ಲಿ. ಯಾವ ಊರಾಗ ಮಾಡ್ತಿದ್ರಿ ಇದನ್ನ? ಹುಬ್ಳಿ ಒಳಗೆ ಸರ್ ಅದು. ಹುಬ್ಳಿ ಒಳಗೆ. ಆ ಅಂಜಿಕೆಗಾರ ಕೆಲಸ ಮಾಡ್ಬೇಕು. ಬಟ್ ನಾವೆಲ್ಲ 10 ರೂಪಾಯಿ ಮ್ಯಾಗಿ ನಮ್ಮ ಕಮಿಷನ್ ಹೋದ್ರೆ ಹೋಗ್ಲಿ, 50 ರೂಪಾಯಿಗಾರ ಅದು ಮಾರಿ ಚೀಲ ಒಟ್ಟು ಖಾಲಿ ತಂದು ಇಡಬೇಕು ಸರ್ ಅವ್ರಿಗೆ. ಆ ಥರ ಇತ್ತು ಸರ್ ಅದು. ಅದು ಒಂದು ಪಾಠನ ಸರ್ ನಮ್ಮ ಜೀವನಕ್ಕೆ, ಅದನ್ನು ಕಲ್ತೀವ್ರಿ ಪಾಠ. ವ್ಯಾಪಾರ ಮಾಡ್ಬೇಕಂದ್ರೆ ಅವರ ನಮಗೊಂದು ಕಠಿಣ ಶಿಕ್ಷೆ ಕೊಡೋರು, ಅದ್ರ ಜೊತೆಗೆ ಒಂದಿಷ್ಟು ಟ್ರಿಕ್ಸು ಕಲ್ಚಾರ ಸರ್. ಓಕೆ. ಒಬ್ಬ ವ್ಯಕ್ತಿ ಹೆಂಗಿರ್ಬೇಕು, ಯಾವ ಜೊತೆ ಮಾತಾಡ್ಬೇಕಾರೆ ಏನಿರ್ಬೇಕು, ಹೆಂಗೆ ಮಾತಾಡ್ಬೇಕು, ಒಂದು ವಸ್ತುನ ಇಂಟ್ರೊಡ್ಯೂಸ್ ಮಾಡ್ಬೇಕಾರೆ ಒಬ್ಬ ವ್ಯಕ್ತಿಗೆ ಅಂತ ತೋರಿಸ್ಬೇಕಾರೆ ಹೆಂಗೆ ತೋರಿಸ್ಬೇಕು. ಸುಮ್ಮನೆ ಇನ್ನೊಂದು ಕರ್ಪೂರ ಐತ್ರಿ ತಗೋರಿ ಸರ್ ಅಂದ್ರೆ ಯಾರು ತಗೋತಾರೆ ಸರ್? ತಗೊಳಂಗಿಲ್ಲ ರೀ. ಅದನ್ನ ಇಂಟ್ರೊಡಕ್ಷನ್ ಅದ್ರ ಬಗ್ಗೆ ಮಾಹಿತಿ ಕೊಡ್ಬೇಕು ಸರ್ ಮೊದಲ. ಏನಂತ? ಮಾರ್ಕೆಟ್ನಾಗ ಕರ್ಪೂರ ಐತಿ ಸರ್, ನನ್ನ ಅಂತಕಿನೂ ಕರ್ಪೂರ ಐತಿ. ಬಟ್ ಮಾರ್ಕೆಟ್ನಾಗ ಕರ್ಪೂರ ತಗೊಳೋದಕ್ಕೂ ನನ್ನ ಹತ್ರ ಕರ್ಪೂರ ತಗೊಳೋದಕ್ಕೂ ವ್ಯತ್ಯಾಸ ತೋರಿಸ್ಬೇಕು ಸರ್ ಅವ್ರಿಗೆ. ಈಗ ನೋಡ್ರಿ ಸರ್, ಒಂದು ಹಂಗೆ ನನಗೆ ಇನ್ನೊಬ್ಬ ಗುರು ಒಂದು ಪಾಠ ಕಲ್ಸ್ಯಾನ ಸರ್. ನಾವು ಮಾರಬೇಕಂತೇಳಿ ನಿಂತಾಗ ಸರ್, ನಮ್ಮ ಮನೆ ಹಾಕಿದ ಎಮ್ಮಿ ಶಗನೂ ಮಾರ್ಬೋದ್ರಿ ನಾವು. 1000 ರೂಪಾಯಿಗೆ, ಲಕ್ಷಾಂತರ ರೂಪಾಯಿಗೆ ಮಾರ್ಬೋದು ಸರ್ 1 kg ಶಗನಾನ. ಆದ್ರೆ ಅದನ್ನ ಹೆಂಗೆ ಮಾರ್ಬೇಕು, ಅದಕ್ಕೊಂದು ಹೆಸರು ಕೊಡ್ಬೇಕು ಸರ್ ನಾವು. ನಮ್ಮ ಮನೆಯಿಂದ ಎಮ್ಮಿ ಶಗನ ತೊಗೊಂಡು ಚಂದ ರೌಂಡ್ ಅದಕ್ಕೊಂದು ಶೇಪ್ ಮಾಡಿ, ಹಿಮಾಲಯದಾಗಿನ ಗೋಮಾತೆ ಅಂತಕ್ಕಿಂತ ತೊಗೊಂಬಂದಿದ್ದು ಶಗನಿ ಅಂತ ಹೇಳ್ಬೇಕು ಸರ್ ನಾವು. ನಮ್ಮ ಮನ್ಯಾಗ ಇಲ್ಲಿ ದಂಧೆಕಾಗಿ ಹಾಕಿ ಶಗನಿ ಅಂತಂದ್ರೆ ಯಾವ ತೊಗೊಳಂಗಿಲ್ಲ ರೀ. ಅದನ್ನ ಅಲ್ಲಿಂದ ಹೇಳ್ಬೇಕು ಸರ್. ಅಲ್ಲೆಲ್ಲ ಅಜ್ಜಾರ ಅದಕ್ಕೆ ಇನ್ನೊಂದು ಮಾಡಿ ಹಂಗೆ ಮಾಡಿ ಹಿಂಗೆ ಮಾಡಿ ತಂದಾಗ ಕೊಟ್ಟಾರ, ಬಂದೈತಿ, ಇದನ್ನ ತೊಗೊಂಡು ನಿಮ್ಮ ಮನ್ಯಾಗ ಇಟ್ಟು ಪೂಜೆ ಮಾಡಿದ್ರೆ ನಿಮ್ಗೆ ಅದು ಸಿಗ್ತೈತಿ ಇದು ಸಿಗ್ತೈತಿ ಹೇಳ್ಬೇಕು ಸರ್ ಅವ್ರಿಗೆ. ಕತ್ತಿ ಮಾಡ್ಬೇಕ್ರಿ ಅದಕ್ಕೊಂದು. ಅದು ಶಗನಿ ಎಲ್ಲಿದ್ರೆ ಇರುವಲ್ತಾಗ್ರಿ, ಆ ಶಗನಿಗೆ ನಾವು ಏನು ಕೊಟ್ಟಿವಿ ಹೆಸರು ಅನ್ನೋದು ಇಂಪಾರ್ಟೆಂಟ್ ಸರ್. ಅದಕ್ಕೆ ಏನು ಅರ್ಥ ಕೊಟ್ಟಿವಿ ಅನ್ನೋದು ಇಂಪಾರ್ಟೆಂಟ್ ರೀ. ಹಾಂ ರೀ, ಅದರಿಂದ ಅದು ಮಾರ್ತೈತ್ರಿ ಅದು. ಬಟ್ ಇನ್ನೊಂದು ಇವತ್ತಿನ ಮನಸ್ಥಿತಿ, ನನ್ನನ್ನು ಸೇರಿ ಹೇಳಿಬಿಡ್ತೀನಿ, ನಮ್ಮೂರಲ್ಲಿ ನಾನು ಏನೂ ರಿಸ್ಕ್ ತೊಗೊಳಕ್ತಾ ಇರಲ್ಲ. ಬೇಕಾದ್ರೆ ಬೇರೆ ಊರಲ್ಲಿ ಹೋಗಿ ಹೋಟೆಲಲ್ಲಿ ಕೆಲಸ ಮಾಡ್ತೀನಿ, ಚಪ್ಪಲಿ ಎತ್ಬೋದು, ಇನ್ನೇನೋ ಪ್ಯೂನ್ ನೌಕರಿ ಮಾಡೋಕ್ಕೆ ತಯಾರಾಗಿದ್ದೀನಿ, ಎಲ್ಲವನ್ನೂ ಬೇರೆ ಊರಲ್ಲಿ ಮಾಡೋಕ್ಕೆ ತಯಾರಾಗಿದ್ದೀನಿ ನಾನು. ನಮ್ಮೂರಲ್ಲಿ ಮಾಡಿದರೆ ನನಗೆ ಮುಜುಗರ ಫೀಲ್ ಆಗುತ್ತೆ, ಅವಮಾನ ಅನ್ಕೊತೀನಿ, ಯಾರು ನೋಡಿದ್ರೆ ಹೆಂಗಪ್ಪ ಅಂತ ಅನ್ಕೊತೀನಿ ಹಂಗೆ. ಬಟ್ ನೀವು ಎಲ್ಲವನ್ನೂ ಇದೇ ಊರಲ್ಲಿ ಸೋತಿದ್ದೀರಿ, ಗೆದ್ದಿದ್ದೀರಿ, ಮಾಡಿದ್ದೀರಿ. ಹೇಗೆ ನೀವು ಇಲ್ಲೇ ಅದನ್ನು ಹೇಗೆ ರೂಢಿಸ್ಕೊಂಡು? ನೀವು ಹೇಳಿದ್ದು 100% ಕರೆಕ್ಟ್ ಐತೆ ಸರ್. ಇದೆ ನಮ್ಮ ಊರಾಗ ನಾವು ಏನೋ ಮಾಡಕ್ಕೆ ಯಾಕೆ ಮುಜುಗರ ಪಡ್ತೀವಿ ಅಂದ್ರೆ ಸರ್, ನಮ್ಮ ಸುತ್ತಮುತ್ತ ಇರೋ ಜನ ನಮ್ಮನ್ನು ಮುಂದೆ ಹೋಗಕ್ಕೆ ಬಿಡಂಗಿಲ್ಲ ಸರ್. ಕೆಲವರು ನಮಗೆ ಬೂಸ್ಟ್ ಮಾಡೋರು ಇರ್ತಾರೆ ಸರ್, ಕೆಲವರು ಕಾಲು ಹೇಳೋರು ಇರ್ತಾರೆ ಸರ್. ಹೆಂಗಂದ್ರೆ ಸರ್, ಈಗ ನಾನು ಏನೋ ಮಾಡಕ್ಕೆ ಹೊಂಟೇನಂದ್ರೆ ಅದರಿಂದ ಲಾಭ ಐತೋ ಚಲೋ ಐತೋ ಜನರಿಗೆ ಅದು ಬೇಕಾಗಿಲ್ಲ ರೀ. ಅದನ್ನ ನಾವು ಮಾಡಬಾರ್ದ್ರಿ. ಒಟ್ಟು ಮಾಡಿದ್ರೆ ಅಕಸ್ಮಾತ್ ನಾವು ಉದ್ಧಾರ ಆಗಿಗಿನಲ್ಲ ಅನ್ನುವಂಥ ಹೊಟ್ಟಿ ಕಿತ್ತಿರೋರು ಇದ್ದಾರೆ ಸರ್ ಜನ. ಏನಾದ್ರೂ ಅದಕ್ಕೆ ವ್ಯಂಗ್ಯ ಮಾತುಗಳು ಮಾತಾಡೋ ಸರ್, ಆ ಹುಡುಗ ಆ ವ್ಯಕ್ತಿಗೆ ಅಸಹ್ಯ ಮಾಡೋದು ಸರ್, ಅವಂಗ ಆ ಥರಗಳು ಇರ್ತಾವ್ರಿ. ಅದಕ್ಕೆ ಕೆಲವ್ರು ನೀವು ಅಂದ್ರಲ್ಲ ಸರ್, ನಮ್ಮ ಊರಾಗ ನಾವು ಮಾಡಕ್ಕೆ ಮುಜುಗರ ಆಗ್ತೈತೆ ಅಂತೇಳಿ, ಊರಾಗ ಏನೇನು ಅಂತಾರೆ, ಅದ್ ನಂತರ ಇದು ನಂತರ, ಅವೆಲ್ಲನೂ ತಲೆಗೆ ಇಟ್ಕೊಂಡ್ರೆ ಏನೂ ಮಾಡೋಕ್ಕಾಗಲ್ಲ ಸರ್. ನಾನು ಅಗರಬತ್ತಿ ಸ್ಟಾರ್ಟ್ ಮಾಡಿದಾಗ ಜನ ನಾನು ಮಾತಾಡ್ಯಾರ ಸರ್, ಡಿಪ್ಲೊಮಾ ಇಂಜಿನಿಯರಿಂಗ್ ಕಲ್ತ ಉದ್ಕಡ್ಡಿ ಮಾಡಕ್ಕೆ ಹೋಗ್ತೀನಿ ನೀನು ಅಂತೇಳಿ, ಬ್ಯಾಗ್ ಮ್ಯಾಗ ಹೆಗಲ್ ಬ್ಯಾಗ್ ಹಾಕೊಂಡು ಅಂಗಡಿ ಮನಿ ಉದ್ಕಡ್ಡಿ ಅಂತ ಮಾಡಕ್ಕೆ ಹೋಗ್ತೀನಿ ಅಂತ ಅಸಹ್ಯ ಮಾಡ್ಯಾರ ಸರ್ ನನಗೆ. ಅವತ್ತು ಅಸಹ್ಯ ಮಾಡಿದ ಮಂದಿನ ಸರ್ ಇವತ್ತು ನನ್ನಂತೆ 10 ಲಕ್ಷ 5 ಲಕ್ಷ ಸಾಲ ಹೋಯ್ತಾರೆ ಸರ್. ಇವತ್ತು ಅದೇ ಉದ್ಕಡ್ಡಿ ಮಾರಿ ಬಂದಿದ್ದು ರೊಕ್ಕನ ರೀ. ಅವ್ರು ಮಾತಾಡೋತನ ಇರ್ತಾರೆ ಸರ್. ಮಾತಾಡೋರ್ನ ಯಾವಾಗಲೂ ಕಾಲು ತೆಳಗೆ ಇಡ್ಬೇಕ್ರಿ ಸರ್ ಅವ್ರಿಗೆ, ಅಲ್ಲಿಗೆ ಬಿಡ್ಬೇಕ್ರಿ ಅವ್ರಿಗೆ. ಅವ್ರನ್ನ ಹೆಗಲ್ ಮ್ಯಾಗ ಹೊತ್ಕೊಂಡು ಅಡ್ಡಾಡಿದ್ವಿ ಅಂತಂದ್ರೆ ತಲೆ ಮೇಲೆ ಕುಂಟಿರ್ತಾರೆ ಸರ್ ಅವ್ರು. ಅವ್ರನ್ನ ತೆಳಗೆ ಇಡ್ಬೇಕು ಸರ್.
ಅವ್ರು ಮಾತಾಡೋರು ಅಲ್ಲೇ ಮಾತಾಡ್ಕೊಂತ ಇರ್ರಿಪ್ಪ ಅನ್ಬೇಕು ಸರ್. ₹1 ಪಗಾರ ಕೊಡಲ್ಲ, ನನ್ನ ಬಗ್ಗೆ ನೆಗೆಟಿವ್ ಅಥವಾ ಪಾಸಿಟಿವ್ ಮಾತಾಡಕ್ಕೆ ಇಷ್ಟು ಜನ ಇಟ್ಟನ ಅಂತ ಖುಷಿ ಪಡ್ಬೇಕು ಸರ್ ನಾವು. ಪಗಾರ ಇಲ್ದಂಗೆ ಜನ ಇಟ್ಟಿಲ್ಲ. ಹಾ ಅಲ್ಲ ಸರ್, ನಮ್ಮ ಬಗ್ಗೆ ಯಾರೋ ಒಬ್ರ ನೆಗೆಟಿವ್ ಮಾತಾಡ್ತಾನ ಅಂತಂದ್ರೆ ಸರ್, ಈಗ ನೋಡ್ರಿ ನನ್ನ ಬಗ್ಗೆ ಯಾರಿಗಾರು ಮಾತಾಡಪ್ಪ ನೀನ್ ಅಂತಂದ್ರ ಸುಮ್ಸಂದ್ ಮಾತಾಡಂಗಿಲ್ರಿ ಅವ, ಪಗಾರ ಕೊಡ್ಬೇಕು ಸರ್ ಅವಂಗ. ಮತ್ ಇವ್ರು ಏನಿಲ್ಲ ಮಾತಾಡ್ತಾರಂದ್ರ ನನ್ನ ಕಡೆ ₹1 ಪಗಾರ ತಗೋಲ್ಲ, ನನ್ನ ಸಂಬಂಧ ಶ್ರಮ ಪಡತಾರಲ್ಲ ಸರ್, ನನ್ನ ಸಂಬಂಧ ದುಡಿಯಾತಾರಲ್ಲ ಪಾಪ್ರಿ ಅವ್ರ. ಇರ್ಲಿಲ್ಲ ಸರ್, ಅಂತ ಎಂಪ್ಲಾಯಿಗಳು ಬೇಕು ನಮಗ್ರಿ. ಅಂತವ್ರು ಮಾತಾಡಿದಷ್ಟು ನಮಗ್ ಚಲೋ ಆಗ್ತೈತಿ ಸರ್. ಅಂತ ಮಾತಾಡಿದವ್ರ ಮಾತುಗಳು ನನಗೆ ಅವ ಮೆಟ್ಲುಗಳು ಸರ್, ಅವನ್ನ ಮೆಟ್ಲ ಮಾಡಿವ್ರಿ ನಾನು. ಅವ್ನು ನೆಗೆಟಿವ್ ಮಾತಾಡೋನು, ಪಾಸಿಟಿವ್ ಮಾತಾಡೋನು, ಅವ್ರು ಮಾತಾಡೋ ಮಾತುಗಳೆಲ್ಲ ಕಾಲ್ ತಳ ಹಾಕೊಂಡು ಮೆಟ್ಲ ಮಾಡ್ಕೊಂತ ಬಂದೀನಿ ಸರ್ ನಾವು. ಭಾಳ ಜನ ಭಾಳ ಥರ ಮಾತಾಡ್ತಾರೆ ರೀ. ಆ ಮಗ ಹಂಗೆ, ಈ ಮಗ ಹಿಂಗೆ, ಆ ಮಗ ಹಂಗೆ ಇರುವಲ್ಲಕ ನಿಮ್ಮ ಮಕ್ಕಳು ಹಂಗೆ ಇರಪ್ಪ ಅಂತಂದು ಹೇಳ್ಕೊಂತ ಬೆಳ್ಕೊಂತ ಹೊಂಟಿವಿ ಸರ್, ಅಷ್ಟೇ ರೀ. ಇನ್ನೊಂದು ಬರುತ್ತೆ, ಈಗ ಓದೋ ಮುಂದೆ ಈಗ ನೋಡಿ ನೀವು ಓದಿದ್ರಿ, ಬಟ್ ಮತ್ತೆ ಈ ಕೆಲಸ ಮಾಡಕ್ಕೆ ಬಂದ್ರಿ. ಯಾವಾಗಲೂ ಓದೋ ಮುಂದೆ ಅಂದ್ರೆ ಮೊದಲೇ ನಿರ್ಧಾರ ಮಾಡ್ಕೊಂಡು ಏನಾದರೂ ಕೋರ್ಸ್ಗಳು ಮಾಡ್ಬೇಕಾ, ಅಥವಾ ಈಗೀಗ ಉತ್ತರ ಕರ್ನಾಟಕದ ಕಡೆ ಎಲ್ಲ ಕಡೆ ನಡೆಯುತ್ತದು. ಸುಮ್ಮನೆ SSLC ಪಾಸ್ ಆಗ್ತೀವಿ, ಏನೂ ಗೊತ್ತಿಲ್ಲ, ನನ್ನ ಗೆಳೆಯ ಯಾವುದಕ್ಕೂ ಸೇರೋಣಂತ ಅವನ ಜೊತೆಗೆ ಇದಕ್ಕೆ ಹೋಗ್ತೀವಿ, ಮುಂದಿನ ಕಲ್ಪನೆನೇ ಇರೋಲ್ಲ ನಮಗೆ. ಬಟ್ ನೀವು ಓದಿ ಈಗ ಬೇರೆ ಫೀಲ್ಡಿಗೆ ಬಂದಿದ್ದೀರಿ, ಹೇಗೆ ಸರ್? ಅದು ಹಂಗೆ ಐತ್ರಿ, ಪ್ರತಿಯೊಬ್ಬರ ಜೀವನದಾಗ ಹಿಂಗೆ ಐತ್ರಿ. ಇದು ಹಣೆ ಬರೋಣ ಅಷ್ಟೇ ಸರ್. ಅದು ನಾವು ಓದೋದ ಒಂದು, ಕಲಿಯೋದ ಒಂದು ಸರ್. ನಮ್ಮ ವಿಚಾರಗಳನ್ನು ಇನ್ನೂ ಇರ್ತಾವೆ ಸರ್. ನೋಡ್ರಿ, ನಾವು ಪ್ರೈಮರಿ ಸ್ಕೂಲಿಗೆ ಹೋದಾಗ ಸರ್, ನಮ್ಗೆ ಎಲ್ಲರೂ ಪ್ರತಿಯೊಬ್ಬರು ತಲೆ ನಿಮ್ಮನ್ನ ಹಿಡ್ಕೊಂಡು ನಮ್ಮನ್ನ ಹಿಡ್ಕೊಂಡು ಸರ್, ಪ್ರತಿಯೊಬ್ಬರು ತಲೆ ಬರೋದು ಒಂದು ಫಸ್ಟ್ ಕಾನ್ಸೆಪ್ಟ್ ಏನು ಹೇಳ್ರಿ ಸರ್, ನಮ್ಮ ಎದುರುಗಡೆ ಕಾಣಿಸುವಂಥ ನಮ್ಮ ಟೀಚರ್ಸ್, ನಮ್ಮ ಮಾಸ್ತರ್ಗಳು ಸರ್, ನಾನು ಮುಂದೆ ದೊಡ್ಡ ಆದ್ಮೇಲೆ ಮಾಸ್ತರ್ ಆಗ್ಬೇಕು, ಫಸ್ಟ್ ಎಲ್ಲರಿಗೂ ಬರೋ ಕಾನ್ಸೆಪ್ಟ್ ಸರ್ ಅದು. ಅಲ್ಲಿಂದ ಪ್ರೈಮರಿ ಮುಗಿಸಿ ಹೈಸ್ಕೂಲ್ ಬಂದಾಗ ಸರ್, ಬೇರೆ ಬೇರೆ ವಿಚಾರಗಳು ಬರ್ತಾವೆ. ನಾ ಡಾಕ್ಟರ್ ಆಗ್ಬೇಕು, ಇಂಜಿನಿಯರ್ ಆಗ್ಬೇಕು, ಏನೇನೋ ಆಗ್ಬೇಕಂದು ವಿಚಾರಗಳು ಬರ್ತಾವೆ ಸರ್. ಹಂಗೆ ಪ್ರತಿ ಸಾರಿ ಪ್ರತಿ ಹಂತಕ್ಕೂ ಬೇರೆ ಬೇರೆ ವಿಚಾರ ಬರ್ಕೊಂತ ಹೋಗ್ತಾರೆ ಸರ್ ನಮ್ಮ ತಲೆ ಒಳಗೆ. ನಾವು ಫಸ್ಟಿಂದ ಸ್ಟಾರ್ಟಿಂಗಿಂದನೂ ಇನಿಷಿಯಲಿನೂ ನಾವು ಹಿಂಗೆ ಇರ್ಬೇಕು, ಹಿಂಗೆ ಬದುಕಬೇಕಂತ ಯಾವತ್ತೂ ನಿರ್ಧಾರ ಇಲ್ಲ ರೀ ಯಾರಿಗೂ. ಇದು ನೀವು ವಿಚಾರ ಮಾಡಿ ಸರ್, ಈ ಮಾತು ಸರಿ ಐತಿಲ್ಲ ಅಂತ ಹೇಳ್ರಿ. ಸಣ್ಣವ್ರಿದ್ದಾಗಿಂದ ಇಲ್ಲಿವರೆಗೆ ಒಂದೇ ನಿರ್ಧಾರದಿಂದ ಯಾವತ್ತರ ಬಂದೀವಿ ಸರ್? ಇಲ್ಲ, ಸಾಧ್ಯನೇ ಇಲ್ಲ ರೀ. ನಾವು ಕಲಿಯೋದ ಒಂದು ಸರ, ಬದುಕೋದ ಒಂದು ಸರ್, ಜೀವನಾನ ಹಂಗೈತೆ ಸರ್. ಅದು ಯಾರ್ದೋ ಒಬ್ಬರು ಮನೆ ಒಳಗೆ ಹೇಳ್ತಾರೆ ಸರ್, ಈಗ ಅವ್ರು ಕಲ್ತಿರಂಗಿಲ್ಲ, ನಾನು ಕಲ್ತಿಲ್ಲ, ನಾ ಡಾಕ್ಟರ್ ಆಗಿಲ್ಲ, ನನಗೆ ಡಾಕ್ಟರ್ ಆಗ್ಬೇಕಂತ ಆಸೆ ಐತೆ, ನನ್ನ ಮಗಾರ ಡಾಕ್ಟರ್ ಆಗಲಿ. ಅವ್ನು ಸ್ಟಾರ್ಟಿಂಗಿಂದ ಡಾಕ್ಟರ್ ಆಗ್ಬೇಕಂತ ಓದಿಸ್ತಾರೆ ರೀ. ಆ ಮಗ ಮುಂದೆ ಬಂದು ಡಾಕ್ಟರ್ ಹೋಗಂಗಿಲ್ಲ, ಏನು ಹೋಗಂಗಿಲ್ಲ ರೀ. ಏನು ಮಾಡ್ಬೇಕು ಸರ್ ಅವಾಗ? ಅವ್ನ ತಲೆ ಡಾಕ್ಟರ್ ಅಂತ ಇವ್ರು ಹೋಗಿಸ್ತಾರೆ ರೀ, ಬಟ್ ಅವ್ನ ತಲೆಗೆ ಇರಂಗಿಲ್ಲ. ಅವ್ನು ಮುಂದೆ ಬಂದು ಇಂಜಿನಿಯರ್ ಆಗ್ತಾನೋ, ಇಲ್ಲ ಅಂತಂದ್ರೆ ಏನೋ ಬೇರೆ ಬಿಸ್ನೆಸ್ರೇ ಮಾಡ್ತಾನೋ, ಇಲ್ಲ ಇನ್ನೊಬ್ರ ಕಡೆ ಕೆಲ್ಸಕ್ಕೆ ಹೋಗ್ತಾನೆ, ಏನೂ ಗೊತ್ತಿಲ್ಲ ರೀ. ಬಟ್ ಹಿಂಗೆ ಆಗಬೇಕು, ಇದನ್ನ ಮಾಡ್ಬೇಕಂತ ಏನೂ ನಾವು ನಿರ್ಧಾರ ಮಾಡ್ಕೊಂಡು ಬದುಕಕ್ಕೆ ಸಾಧ್ಯನೇ ಇಲ್ಲ ಸರ್. ಅದು ಆ ಜೀವನ ನಮ್ಮನ್ನ ಹೆಂಗೆ ಕರ್ಕೊಂಡು ಹೋಗ್ತೈತಿ, ನಾವು ಹಂಗೆ ಹೋಗ್ಬೇಕು ಸರ್, ಹಂಗೆ ಬದುಕಬೇಕು. ಅವೆಲ್ಲ ನಿರ್ಧಾರ ಮಾಡೋ ಮೇಲೆ ಬೇರೆದವ ಅದಾನ ರೀ. ಅದು ಅವು ಹೆಂಗೆ ನಿರ್ಧಾರ ಮಾಡ್ತಾನೆ ಹಂಗೆ ಬದುಕಬೇಕು ನಾವು. ನಮ್ಮ ನಿರ್ಧಾರ ಅಲ್ಲ ಸರ್. ಅಗರಬತ್ತಿಗೆ ಎಲ್ಲಿ ಸರ್, ನನ್ನ ಡಿಪ್ಲೊಮಾ ಇಂಜಿನಿಯರಿಂಗ್ ಎಲ್ಲಿಂದ ಎಲ್ಲಿ ಲಿಂಕ್ ಸರ್ ಇದು ಸಾಧ್ಯ ಸರ್ ಅದು. ಬಟ್ ಇಲ್ಲಿ ಕುತ್ಕೊಂಡು ಇವತ್ತು ನೆನೆಸ್ಕೊಂಡಾಗ ಅಷ್ಟು ಟೈಮನ್ನು ಹಿಂದೆ ಯಾವತ್ತೋ, ಈಗ ಒಂದು ಎಷ್ಟು ವರ್ಷ ಆಯ್ತು? ಈಗ 8 ವರ್ಷ ಆಯ್ತು ಸರ್. ಇನ್ನೊಂದು 8 ವರ್ಷ ಹಿಂದಕ್ಕೆ ಹೋಗೋಣ, ನಿಮ್ಮ ಓದು ಅದೆಲ್ಲ ಅವಾಗಲೇ ನೀವು ಇದನ್ನು ಮಾಡಿಬಿಟ್ಟಿದ್ರೆ ಅಂತ ಅನ್ಕೊಳ್ಳೋಣ. ಏನು ಅನ್ಸುತ್ತೆ ಇವಾಗ? ಅವಾಗ ಅದು ಮಾಡಿದ್ರ ಅಂತ ಅನಿಸ್ತಿತ್ತು ಸರ್. ಬಟ್ ಆ ಟೈಮ್ನಾಗ ಕೆಲವೊಬ್ಬರಿಗೆ ನೋಡ್ರಿ ಬಂಡವಾಳದ ಇನ್ನೂ ಕೊರತೆ ಇರ್ಬೋದು, ಹಿಂದೆ ಯಾರೋ ಸಪೋರ್ಟ್ ಮಾಡೋದು ಕೊರತೆ ಇರ್ಬೋದು. ಆಗಿನ ಟೈಮ್ ನಮಗೆಲ್ಲ ಬಂಡವಾಳ ಕೊರತೆ ಇತ್ತು ಸರ್. ಎಲ್ಲರೂ ಒಂದು 3,000 4,000 ಪಗಾರ ಕೊಡ್ತಾರೆ ಅಂತಂದ್ರೆ ದುಡಿದ್ರೆ ಸಾಕಾಗಿತ್ತು ಸರ್. ನಾವು ನನ್ನ ಫಸ್ಟ್ ಕೆಲಸ ಸರ್ ಇಲ್ಲೇ ನಮ್ಮಲ್ಲಿ ಕಾನ್ಪೇಟ್ ಫ್ಯಾಕ್ಟ್ರಿ ಸರ್, ₹3,400 ಪಗಾರ ರೀ. ನಾನು ಡಿಪ್ಲೊಮಾ ಇಂಜಿನಿಯರಿಂಗ್, ಬಟ್ ಆ್ಯಸ್ ಎ ಕ್ಯಾಜುವಲ್ ಕಸ ಹೊಡೆದೇನೆ ಸರ್. ನಲ್ಲಿ ಕಸ ಹೊಡಿ ಕೆಲ್ಸಕ್ಕೆ ಹೋಗೇನಿ ರೀ. ನನಗೆ ಕಸ ಹೊಡಿ ಕೆಲಸ ಕೊಡೋಕೆ ಆ ಫ್ಯಾಕ್ಟ್ರಿ GM ಇಷ್ಟಪಟ್ಟಿಲ್ಲ ರೀ. ನೀನು ಡಿಪ್ಲೊಮಾ ಇಂಜಿನಿಯರಿಂಗ್ ಕಲ್ತಿ, ನಿನಗೆ ಆ ಕೆಲಸ ಕೊಡೋಕೆ ಆಗಂಗಿಲ್ಲ, ಬ್ಯಾಡ ಅಂತ ಹೇಳ್ರಿ. ಬಟ್ ನಮ್ಮ ಮನೆ ನಡೆಸ್ಬೇಕಿತ್ತು, ನನಗೆ ಅನಿವಾರ್ಯ ಇತ್ತು ಸರ್. ಅವಾಗ ₹3,400 ಅಂದ್ರೆ ನನಗೆ ಆಗಿನ ಟೈಮ್ನಾಗ ₹30,000 ಲೆಕ್ಕ ಸರ್. ಅದು ನನಗೆ ಅಷ್ಟೇ ಪಗಾರ ಕೊಡ್ರಿ, ನನಗೆ ಅದೇ ಕೆಲಸ ಕೊಡಿ, ಅದನ್ನ ಮಾಡ್ತೇನೆ ಅಂತ ಹೇಳಿರಿ. ಬಟ್ ನಾವು ಇದ್ರಿಗೆ ಬಂದಾಗ ನಾ ಕಸ ಹೊಡಿಬಾರ್ದು ಸರ್, ನಾ ಚೆನ್ನಾಗಿ ನೀಟಾಗಿ ನಿಂತಿರ್ಬೇಕು ಅವ್ನ ಕಂಡೀಷನ್ ರೀ. ಯಾಕಂದ್ರೆ ಆ ವ್ಯಕ್ತಿಗೆ ಸರ್ ಇಂಥ ಇದು ಇಷ್ಟು ಕಲ್ತಂತ ಅವ್ನು ಇಂಥ ಕೆಲಸ ಕೊಟ್ಟಿಲ್ಲ ಅಂತೇಳಿ ಅವ್ನಿಗೆ ಅಸಹ್ಯ ಆಗ್ಬಾರ್ದ್ರಿ. ಹಂಗ್ರಿ ನಾ ಎದುರುಗಡೆ ಬಂದ, ನೀ ಕಸವರಿಗೆ ಹಿಡಿದಿರ್ಬಾರ್ದು, ಅಲ್ಲಿ ಏನೇನು ಕೆಲಸ ಮಾಡ್ತಿರ್ಬಾರ್ದು, ನಿನ್ನ ಪಾಡಿಗೆ ಆಸ್ ಇಂಜಿನಿಯರ್ ಥರ ನನ್ನ ಕಣ್ಣಿಗೆ ಕಾಣಿಸ್ಕೊಪ್ಪ ಅಂತಿದ್ದ ಸರ್. ಅಷ್ಟು ಒಳ್ಳೆ ಮನಸ್ಸು ಅವನ, ಒಳ್ಳೆ ವ್ಯಕ್ತಿನ ಸರ್ ಅವನು. ಅದ್ಭುತ ಅದ್ಭುತ. ಓಕೆ, ಏನಾರ ಹೆಸರು? ಅವ್ರ ಹೆಸರು ಸರ್ ಗುರುಮೂರ್ತಿ ಅಂತ ಹೇಳಿ ಸರ್. ಅದ್ಭುತ. ಓಕೆ, ನೋಡ್ರಿ ಎಲ್ಲೆಲ್ಲ ಏನೇನಿದೆ. ಸೊ ಓಕೆ, ಒಂದು ಇದನ್ನೆಲ್ಲ ಮಾಡ್ಕೊಂಡು ಬರ್ತೀರಿ. ಊದುಬತ್ತಿ ಮಾಡ್ಬೇಕಂತ ಯಾವಾಗ ನಿರ್ಧಾರ ಮಾಡ್ತೀರಿ ನೀವು? ಸರ್ ಹಂಗೆ ಒಂದು ಕಡೆ ಎಲ್ಲ ಹೋದಾಗ ಒಂದು ಫ್ಯಾಕ್ಟ್ರಿ ನೋಡಿದ್ವಿ ಸರ್ ನಾವು. ಅಲ್ಲೆಲ್ಲ ಹೆಣ್ಮಕ್ಳೆಲ್ಲ ಕುಡ್ಕೊಂಡು ಒಂದು 10 ಮಷಿನ್ ಹಾಕೊಂಡು ಫ್ಯಾಕ್ಟ್ರಿ ನಡೆಸಾತಿದ್ರು ಸರ್. ಬಟ್ ಅವ್ರ ಕಡೆ ಕೇಳಿದ್ರೆ ಮಾಹಿತಿ ಸಿಗಲಿಲ್ಲ ರೀ. ಬಟ್ ಉದ್ಯೋಗ ಚಲೋ ಅನ್ನಿಸ್ತದೆ ನನಗೆ, ಏನೋ ಮಾಡ್ಬೋದು ಇದನ್ನು ಉದ್ಯೋಗ, ನಾನು ಅದ್ರ ತಿಳ್ಕೊಬೇಕು ಇದ್ರ ಬಗ್ಗೆ ಮಾಹಿತಿ ಅಂತ ಹೇಳಿ. ಬಟ್ ಅವಾಗೆಲ್ಲ ಸರ್ ಈ ಥರ ಸೋಷಿಯಲ್ ಮೀಡಿಯಾ, ಯೂಟ್ಯೂಬ್ ಅವೆಲ್ಲ ಭಾಳ ಇರಲಿಲ್ಲ. 7-8 ವರ್ಷದ ಹಿಂದೆ ಅಷ್ಟು ಫಾಸ್ಟ್ ಇರಲಿಲ್ಲ ರೀ. ಅದು ಸ್ವಲ್ಪ ಅಲ್ಲೇ ಗೂಗಲ್ದಾಗ ಅಲ್ಲಿ ಇನ್ಫಾರ್ಮೇಷನ್ ಸಿಗ್ತಿತ್ತು ಸರ್. ಬಟ್ ಅದನ್ನು ತೊಗೊಂಡು ಇನ್ಫಾರ್ಮೇಷನ್ ತೊಗೊಂಡು ಕೊಲ್ಲಾಪುರ ಸರ್, ಪುನಾಕ್ ಹೋಗಿ ಬಂದೆ ಸರ್, ಬೆಂಗಳೂರಿಗೆ ಹೋಗಿ ಬಂದೇನೆ ರೀ ಈ ಇನ್ಫಾರ್ಮೇಷನ್ ತಿಳ್ಕೊಳಕ್ಕೆ. ಬಟ್ ಅಲ್ಲೊಂದು 10%, ಇಲ್ಲೊಂದು 10%, ಹಿಂಗೆ ಮಾಹಿತಿ ಸಿಕ್ಕ ಸರ್ ನನಗೆ. ಒಂದೇ ಜಾಗದಾಗ 100% ಮಾಹಿತಿ ಎಲ್ಲಿ ಸಿಕ್ಕಿಲ್ಲ ರೀ. ಬಟ್ ಒಟ್ಟು ಮಾಡ್ಬೇಕಂತ ತಲೆಯಾಗಿತ್ತು ರೀ. 1 ವರ್ಷ ಅಡ್ಡಾಡಿದ ಅದಕ್ಕೆ ಮಾಹಿತಿ ತಿಳ್ಕೊಳಕ್ಕೆ ಸರ್.
ಎಲ್ಲಿ ಯಾರು ಕಲ್ಸಿಲ್ಲ, ಬಟ್ ಮಷಿನ್ ತಂದ ಮೇಲೆ ನಾವಾರ ಕಲ್ತಿರಾಯ್ತು ಅಂತೇಳಿ ಮಷಿನ್ ತಂದಿವಿ ಸರ್ ಸಾಲ ಮಾಡಿ. ಸ್ಟಾರ್ಟಿಂಗ್ 1.5 ಲಕ್ಷ ಸಾಲ ಮಾಡಿದ್ವಿ, ಮಷಿನ್ ತಂದಿವಿ ಸರ್, ಹಾಕೊಂಡ್ವಿ. ನಮ್ಮ ಮಷಿನ್ದಾಗ ಕಲ್ತೀವಿ ಸರ್. ಅದು ಬೇರೆ ಅಲ್ಲಿ ಯಾವ ಮಷಿನ್ ಹತ್ರ ಹೋಗಿ ಕುಂತಿಲ್ಲ, ಕಲ್ತಿಲ್ಲ ಸರ್ ನಾವು. ನಮ್ಮ ಮಷಿನ್ದಾಗ ಕಲ್ತೀವಿ, ನಮ್ಮ ಮಷಿನ್ದಾಗ ಉದ್ಯೋಗ ಸ್ಟಾರ್ಟ್ ಮಾಡಿವಿ ಸರ್. ಬಟ್ ನಮಗೆ ಮಷಿನ್ ಕೊಟ್ಟ ವ್ಯಕ್ತಿ ಬೈಬ್ಯಾಕ್ ತೊಗೋತೀನಿ ಅಂದಿದ್ದ, ತೊಗೊಲಿಲ್ಲ ರೀ ಆ ವ್ಯಕ್ತಿ. ನಂದು ವಿಚಾರ ಏನು ಸರ್, ನಾವು ಒಂದ್ಸರಿ ಮುಂದೆ ಹೆಜ್ಜೆ ಇಟ್ಟಿವಿ ಅಂತಂದ್ರೆ ಅದು ಖಾಲಿ ಮುಳ್ಳರ ನಡ್ಲಿ ಸರ್, ಕಲ್ಲರ ನಡ್ಲಿ, ಬಟ್ ದಾಟಿ ಹೋಗಬೇಕು ಸರ್ ನಾವು. ನನ್ನ ವಿಚಾರ ಸರ್. ಅಲ್ಲೇನೋ ಹಾದಿ ಸರಿ ಇಲ್ಲ, ಅಲ್ಲಿಂದ ವಾಪಸ್ ಹಿಂದಕ್ಕೆ ಬಂದಿವಿ ಅಂದ್ರೆ ಸರ್, ನಾವು ಹಿಂದೆ ಬಂದು ಮತ್ತೊಂದು ಹಾದಿಗೆ ಹೋಗ್ತೀವಿ ಅಂದ್ರೆ ಆ ಹಾದಿನೂ ಸರಿ ಇರ್ತೈತೆ ಅಂತ ಹೆಂಗೆ ಗ್ಯಾರಂಟಿ ಸರ್ ನಮಗೆ? ಇದ್ದಿದ್ದು ಹಾದಿಯಾಗ ಹೆಂಗೋ ಕಷ್ಟಪಟ್ಟು ಅರ್ಧ ಬಂದುಬಿಟ್ಟಿವಿ, ಇನ್ನೊಂದು ಅರ್ಧ ಕಷ್ಟಪಟ್ಬಿಟ್ಟು ದಾಟ್ಬಿಡ್ತೀವಿ ಸರ್. ವಾಪಸ್ ಅರ್ಧ ಹಾದಿ ವಾಪಸ್ ಬಂದು ಮತ್ತೊಂದು ಹಾದಿ ಹಿಡಿದಾಗ ಅಲ್ಲೂ ಕಲ್ಲ ಮುಳ್ಳು ಐತಂದ್ರೆ ಸರ್, ಅಲ್ಲಿ ವಾಪಸ್ ಬಂದಿದ್ದು ಹೋಗಿದ್ದು ಎರಡೂ ಶ್ರಮ ವೇಸ್ಟ್ ಸರ್. ಹಂಗಾಗಿ ಇದ್ರಾಗ ಏನೋ ಒಟ್ಟು ಪ್ರಯತ್ನ ಮಾಡ್ಬೇಕಂದ್ರೆ ನಾನು ಸ್ವತಃ ಮಾರ್ಕೆಟಿಂಗ್ ಮಾಡೋಕೆ ಅಡ್ಡಾಡಿದ್ವಿ ಸರ್. ನಾವು ಮಾರ್ಕೆಟಿಂಗ್ ಅಡ್ಡಾಡಿದ್ವಿ, ಮಾರ್ಕೆಟಿಂಗ್ ಹುಡ್ಸಿವಿ ಸರ್. 2 ವರ್ಷ ಸ್ವಂತ ನಾನು ಅಡ್ಡಾಡಿ ಮಾರ್ಕೆಟ್ ಮಾಡೀನಿ ಸರ್. ನನ್ನ ಸ್ಕೂಟಿ ಒಳಗೆ, ನನ್ನ ಕಾರ್ನಾಗ ಓದೋದು ಕೊಟ್ಟು ಮಾರ್ಕೆಟ್ ಮಾಡೀನಿ ಸರ್. ನಾನು ಇವತ್ತು ಪ್ರತಿ ಮನೆಗೆ ನಿಮ್ಮ ಉದಿನ ಕಡ್ಡಿ ಅಂತೀರಿ ನೀವು ಇಲ್ಲೇ? ನಾವಂತೂ ಉದಿನ ಕಡ್ಡಿ ಅಂತೀವಿ, ಕೆಲವೊಬ್ರು ಊದುಬತ್ತಿ ಅಂತಾರ, ಮತ್ತೇನಂತಾರೆ ಅಗರಬತ್ತಿ. ಹಾ, ಹಿಂಗೆಲ್ಲ ಹೆಸರೈತೆ. ಅಗರಬತ್ತಿಯಿಂದ ಮಗ ಹೆಸರು ಮಾಡ್ಯಾನ, ಏನಂತೀರಿ? ಹೆಸರು ಮಾಡ್ಯಾನ್ರಿ. ಹಾ, ಅನ್ಕೊಂಡಿದ್ದೀರನೇ ಇಷ್ಟು ದೊಡ್ಡದಾಗತ್ತಿದ ಅಂತ? ಇಲ್ರಿ, ಅನ್ಕೊಂಡಿರ್ಕಿಲ್ರಿ. ಮಾಡಂಗ್ ಮಾಡಿದ್ದೀವ್ರಿ ನಾವು. ಹಾ, ಅದ ಇಷ್ಟು ದೊಡ್ಡದಾತ್ರಿ. ಹೌದಾ? ಹಾ, ಚಲೋನ ಆತಲ್ರಿ, ಚಲೋ ದೊಡ್ಡದಾಗಿದ್ದ. ಹಾ. ನಿಮ್ಮ ಫಾದರ್? ನಮ್ಮ ಫಾದರ್ ತಿರ್ಕೊಂಡಾರ ಸರ್. ಎಷ್ಟು ವರ್ಷ? ಒಂದು 2000 ಇಸ್ವಿ ಒಳಗೆ ಸರ್. ಹ್ಞೂ, ಯಾರು? 2020 ಸರ್. ಅವ್ರ ಇವರೇ ಸರ್ ನಮ್ಮ ಫಾದರ್. ಈಚೆ ಕಡೆ ಅವ್ರ ಹರಪ್ಪ ದಿವಟಿಗೆ ದಿವಟಿಗೆ. ಹೌದು ಸರ್. ಹಾ ಹಾ, ಇದು ಇವ್ರು ನಿಮ್ಮ ಅಜ್ಜಾರ? ಅವ್ರ ಮಜ್ಜಾರ ಸರ್. ಓಕೆ. ಹಾ, ಸಾವಳಿಗಪ್ಪ ದಿವಟಿಗೆ. ಇವರು ಧರೆಪ್ಪ ಸಾವಿಗಪ್ಪ ದಿವಟಿಗೆ ಸರ್. ಹಾ, ಅದನ್ನ ಅಪ್ಪಾರ ಸರ್ ಸಾವಿಗಪ್ಪ ಸರ್. ಯಜಮಾನ್ರಿ ಏನ್ ಮಾಡ್ತಿದ್ರಮ್ಮ? ಅವರು ಹ್ಯಾಂಡ್ಲೂಮ್ ಕಾರ್ಪೊರೇಷನ್ ಒಳಗೆ ನೌಕರಿ ಮಾಡ್ತಿದ್ರಿ. ಕಾರ್ಪೊರೇಷನ್. ನಿಮ್ಮ ತವ್ರ ಮನೆ ಯಾವ್ದು? ಇಲ್ಲೇ ಕಟ್ಕೊಟ್ರಿ. ಓಕೆ ಮೇಡಮ್, ನಿಮ್ಮ ಹೆಸರು? ಶಶಿಕಲಾ ಅಂತ. ಶಶಿಕಲಾ, ಬನ್ನಿ. ಓಕೆ. ಹಾ ಹಾ ಹಾ. ಅವ್ರ ಇಂಟ್ರೆಸ್ಟ್ ಸರ್, ಬಟ್ ಅವ್ರ ಮನ್ಸಿಗೆ ಅವ್ರ ಇಂಟ್ರೆಸ್ಟ್ ಪಟ್ಟು ಮಾಡಿದ್ದೆಲ್ಲ ಓಕೆ ಆಗ್ಲಿ ಅನ್ನೋದೊಂದು ಆಸೆ ಸರ್. ಅದನ್ನ ಬೇಡ್ಕೋತಿದ್ದೆ, ಯಾವುದಕ್ಕೂ ಬ್ಯಾಡ್ ಅಂತ ಅಬ್ಜೆಕ್ಷನ್ ಏನಿಲ್ಲ ಸರ್. ಓಕೆ. ಅವ್ರು ಮಾಡ್ತೀನಿ ಅಂದಿದ್ದು ಸಪೋರ್ಟಿಂಗ್ ಸರ್. ಓಕೆ. ಉದ್ಯೋಗ ಹೋಗ್ಲಾಡಿಸ್ಬೇಕು, ಹೆಣ್ಮಕ್ಳು ಮನ್ಯಾಗ ಇದ್ಕೊಂಡೆ ಟೈಮ್ ವೇಸ್ಟ್ ಮಾಡೋದಕ್ಕಿಂತ ಮನೆ ಕೆಲಸ ಆಕೈತಿ ಸರ್, ಜೊತೆಗೆ ಸಂಚನ ಇದು ವರ್ಕು ಆಕೈತಿ, ಮತ್ತೊಳ್ಳಿ ಅದರಿಂದ ಇನ್ಕಮ್ನು ಆಕೆ ಸರ್. ಅವ್ರು ಎಷ್ಟ ಇದು ಮಾಡೇವಂದ್ರು ಒಂದು 40 kg 50 kg ವರೆಗೂ ಮಾಡಿದ್ರು ನಾವು ಡೈಲಿ 500 ತಗೋಬಹುದು ಸರ್. ಮತ್ ಮನೆ ಕೆಲಸನು ಆಕೈತಿ, ಮತ್ ಮನೆ ಬಿಟ್ಟು ಹೊರಗೆ ಹೋಗ್ಲಾರ್ದಿರ್ತಾವ್ರಿ ಮನೇಲಿ, ಅಂತ ಟೈಮ್ನ ಮನ್ಯಾಗ ಮಾಡೋರ್ಗೆ ಅನುಕೂಲ ಐತಿ ಸರ್. ಈಗ ನೋಡ್ತಕ್ಕಂಥವ್ರು ಈಗ ಉದ್ಯೋಗ ಇದನ್ನ ಮಾಡಬೇಕು ಅಂತಂದ್ರೆ ಬರೀ ನಿಮ್ಮ ಮಿಷಿನ್ ತೊಗೊಂಡು ಹೋದ ತಕ್ಷಣ ಶುರು ಆಗುತ್ತಾ, ಅಥವಾ ಏನು ಮೊದಲು ಪ್ರಿಪೇರ್ ಆಗಿರ್ಬೇಕು ಅವರು? ಈಗ ನಾನು ನಿಮ್ಮ ಮಿಷಿನ್ ಬೇಕು ಅಂತ ನಿಮ್ಮ ಹತ್ರ ಬರ್ತೀನಿ, ಏನು ಇರ್ಬೇಕು ನನ್ನ ಹತ್ರ? ಕ್ವಾಲಿಟೀಸ್ ಏನು ನೋಡ್ತೀರಿ ಸರ್? ಯಾವುದೋ ವ್ಯಕ್ತಿನ ಅಂತ ಫಸ್ಟ್ ಬರೋರಿಗೆ ನಾನು ಫಸ್ಟ್ ಅವ್ರು ಕೇಳೋ ಕ್ವಶನ್ ಒಂದೇ ಸರ್, ನಿಮ್ಮ ಹತ್ರ ಬಿಸ್ನೆಸ್ ಮಾಡ್ಬೇಕಂತ ಇಲ್ಲಿ ಬಂದಿರಿ, ಬಿಸ್ನೆಸ್ ಮಾಡೇ ಮಾಡ್ತೀನಿ, ಅದನ್ನ ನೀಗಿಸ್ತೀನಿ, ಅದು ಎಂಥ ಕಷ್ಟ ಬಂದ್ರು ಅದನ್ನ ನಡೆಸ್ತೀನಿ ಅನ್ನೋಂಥ ಪೇಷನ್ಸ್ ತಾಳ್ಮೆ ನಿಮ್ಮ ಹತ್ರ ಐತೇನ ಅಂತ ನನ್ನ ಕ್ವಶನ್ ಸರ್. ಹೆಂಗೆ ಇರಲಿ ಸರ್, ಅದ ನಡೆಸ್ತೀನಿ ಅನ್ನೋಂಥ ತಾಳ್ಮೆ ಇದ್ದರೆ ಬಿಸ್ನೆಸ್ ಪ್ಲಾನ್ ನಿಮ್ಗೆ ಕೊಡ್ತೀನಿ ನಾನು. ಇಲ್ರಿ, ನಾನು ಇವತ್ತು ಮಷಿನ್ ತೊಗೊಂಡೋಗೀನಿ, ನಾಳೆ ಮಷಿನ್ ಸ್ಟಾರ್ಟ್ ಮಾಡ್ತೀನಿ, ನಾನು ಫುಲ್ ಒಂದು 50 kg ಉದ್ಕಡ್ಡಿ ಮಾಡಿಬಿಡ್ತೀನಿ, ನಾಡ್ದು ನನ್ನ ಕೈ ರೊಕ್ಕ ಬಂದ್ಬಿಡ್ಬೇಕು ಅಂತ ಕಾನ್ಸೆಪ್ಟ್ ನಿಮ್ಮ ತಲೆಯಾಗಿದ್ರೆ ದಯವಿಟ್ಟು ಬಿಸ್ನೆಸ್ ಮಾಡಕ್ಕೆ ಹೋಗ್ಬೇಡ್ರಿ. ಎಲ್ಲರೂ ಯಾವ್ದಾರ ಕಡೆ ಒಂದು ಕೆಲ್ಸಕ್ಕೆ ಹೋಗ್ರಿ, ತಿಂಗಳಾದ್ರೆ ಪಗಾರ ಬಂದು ಅಕೌಂಟಿಗೆ ಬಿಡ್ತೈತಿ, ಟೆನ್ಷನ್ ಇಲ್ಲ. ಮಷಿನ್ ತೊಗೊಂಡೋದ್ಮೇಲೆ ಟೆನ್ಷನ್ ಅದ್ರ ಜೊತೆ ಇರತ್ತೈತೆ ರೀ, ಮಷಿನ್ ಜೊತೆಗೆ ಟೆನ್ಷನ್ ಫ್ರೀ ಕೊಡ್ತೀವಿ ಸರ್ ನಾವು. ಟೆನ್ಷನ್? ಹೌದು ಸರ್, ಯಾಕಂದ್ರೆ ಅದ್ ಮಷಿನ್ ಒಂದು ಉದ್ಯೋಗ ಮಾಡಾಕ್ತಿವಿ ಅಂತ ಅಂದಾಗ ಸರ್, ಅದ್ ಹೆಂಗಿರ್ತದೆ ಈಗ ನೋಡಿ, ಮಷಿನ್ ಹೋದ ತಕ್ಷಣ ಅವ್ರಿಗೆ ಮಷಿನ್ ಬಟನ್ ಬಡ ತಕ್ಷಣ ಉದ್ಕಡ್ಡಿ ಬಂದು ಬೆಳಂಗಿಲ್ಲ ರೀ. ಅದ್ರೊಳಗೆ ಕೆಲವೊಂದು ಸೆಟ್ಟಿಂಗ್ ಅದಾವ ಸರ್, ಮಟೀರಿಯಲ್ ಕಲಿಸ್ಕೊಳ್ಳೋದ್ರಾಗ ಕೆಲವೊಂದು ಸೆಟ್ಟಿಂಗ್ ಅದಾವ ಸರ್. ನಾವು ಸುಮ್ಮನೆ ಅಜ್ಮಾಸ್ ಏನನ್ನ ಹಾಕಿ ಮಟೀರಿಯಲ್ ರೆಡಿ ಮಾಡ್ಕೊಂತೀವಿ ಅಂತಂದ್ರೆ ಉದ್ಕಡ್ಡಿ ಬೆಳಂಗಿಲ್ಲ ರೀ. ಅದಕ್ಕೊಂದು ಮೆಜರ್ಮೆಂಟ್ ಐತೆ ಸರ್, ಮೆಜರ್ಮೆಂಟ್ ತಪ್ಪಂದ್ರೆ ಉದ್ಕಡ್ಡಿ ಬರಂಗಿಲ್ಲ ಸರ್. ಮಷೀನ್ ಕೆಲವೊಂದು ಸೆಟ್ಟಿಂಗ್ ಅದಾವ, ಆ ಸೆಟ್ಟಿಂಗ್ ತಪ್ಪಂದ್ರೆ ಉದ್ಕಡ್ಡಿ ಬರಂಗಿಲ್ಲ ಸರ್. ಇವ್ರು ಹೋಗಿ ಮಷಿನ್ ಮಟೀರಿಯಲ್ ಕಲಿಸ್ತಾರ, ಮಷಿನ್ಗೆ ಹಾಕ್ತಾರೆ, ಮಷಿನ್ ಚಾಲೂ ಮಾಡ್ತಾರೆ, ಉದ್ಕಡ್ಡಿ ಬೀಳಿಲ್ಲ ಅಂದ್ರೆ ಟೆನ್ಷನ್ ಚಾಲೂ ಆದ ಸರ್ ಅವ್ರಿಗೆ. ಮಷೀನ ಸರಿ ಇಲ್ಲ ಇದೆ ಸರ್, ಎಂಥ ಮಷಿನ್ ಕೊಟ್ರಿ ನೀವು ಮಷೀನೇ ಉದ್ಕಡ್ಡಿನೇ ಬೀಳವಲ್ಲ ಅವ್ರಿಗೆ ಫೋನ್ ಮಾಡ್ತಾರೆ ಸರ್ ಅವ್ರು. ನಾವು ಹೋಗಿ ಅದೇ ಮಷಿನ್ ಸರಿ ಮಾಡಿ ಸೆಟ್ಟಿಂಗ್ ಎಲ್ಲ ಕರೆಕ್ಟಾಗಿ ಮಾಡಿ ಕೊಟ್ಟು ಉದ್ಕಡ್ಡಿ ಮಾಡಿದೆ ಸರ್. ನಾವು ಎಷ್ಟು ಗುದ್ದಾಡಿವಿ ಸರ್, ಒಟ್ಟ ಬರತ್ತಿಲ್ಲ. ಸುಮ್ಮನೆ ಗುದ್ದಾಡ್ರಿ ಏನು ಬರ್ತೈತೆ ಸರ್, ಕರೆಕ್ಟ್ ಪ್ರಾಪರ್ ಅದು ಏನಿರ್ತೈತೆ ಆ ಥರ ಗುದ್ದಾಡಿದ್ರೆ ಕರೆಕ್ಟ್ ಕೆಲಸ ಆಗ್ತದೆ ಸರ್. ಅದು ನಾವು ಫೋನ್ದಾಗ ಹೇಳಿರ್ತೀವಿ, ಇಷ್ಟ ಹಿಂಗೆ ಮಾಡ್ರಿ, ಫಸ್ಟ್ ಟ್ರೈನಿಂಗ್ ಕೊಟ್ಟು ಕಳಿಸಿರ್ತೀವಿ ಸರ್. ನಾವು ಟ್ರೈನಿಂಗ್ ಕೊಡೋ ಪರ್ಫೆಕ್ಟಾಗಿ ಎಲ್ಲ ಕಳಿಸಿರ್ತೀವಿ ರೀ. ಬಟ್ ಅವ್ರು ಟ್ರೈನಿಂಗ್ ತೊಗೊಳಗೆ ಎಷ್ಟೋ ಜನ ನಾವು ಇಲ್ಲಿ ಕಲಿಸಿದಾಗನ ಕಲ್ಕೊಳ್ಳೋರು ಸಾಕಷ್ಟು ಜನ ಇದ್ದಾರೆ. ನಾವು ಕಲಿಸಿದ ಮೇಲೂ ಮತ್ತೆ ಅವ್ರ ಮನೆಗೆ ಒಂದು 10 ಸಾರಿ ಕಲಿಸ್ಬೇಕು ಸರ್, ಅಂಥವ್ರು ಇದ್ದಾರೆ ಸರ್. ಈಗ ಇಲ್ಲಿ ಬಂದು ನಿಮ್ಮ ಮಿಷಿನ್ ತೊಗೊಳಕ್ಕೆ ಬಂದಾಗ ಎಷ್ಟು ದಿವಸ ಅವ್ರಿಗೆ ಟ್ರೈನಿಂಗ್ ಕೊಡ್ತೀರಿ? ಒಂದೇ ದಿನ ಸರ್, ಒಂದು ದಿವಸ ಟ್ರೈನಿಂಗ್ ಕೊಡ್ತೀವಿ ರೀ. ಆಮೇಲೆ ಅವ್ರು ನಮ್ಮ ಹತ್ರ ಮಷಿನ್ ತೊಗೊಂಡು ಹೋದ್ಮೇಲೆ ಅವ್ರ ಮನೆಗೆ ಇನ್ಸ್ಟಾಲೇಷನ್ಗೆ ಹೋಗ್ತೀವಲ್ಲ ಸರ್, ಇನ್ಸ್ಟಾಲೇಷನ್ಗೆ ಹೋದಾಗ ಅವ್ರಿಗೆ ಇನ್ಸ್ಟಾಲೇಷನ್ ಮಾಡಿ ಅಲ್ಲಿ ಒಂದು 2-3 ಅವರ್
ಒಟ್ಟು ಸಾಯಂಕಾಲವರೆಗೂ ಅಲ್ಲೆಲ್ಲ ಟ್ರೈನಿಂಗ್ ಕೊಟ್ಟ ಬರ್ತೀವಿ ಸರ್. ಅದೇನು ಸೆಟ್ಟಿಂಗ್ ಇರ್ತೈತಿ, ಮಟೀರಿಯಲ್ ಹೆಂಗೆ ಕೆಲ್ಸ್ಕೋಬೇಕು, ಅಕಸ್ಮಾತ್ ಇದು ಕೆಟ್ಟಾಗ ಯಾವ ರೀತಿ ಕೆಡ್ತೈತೆ ಅಂತ ನಾವು ಕೆಡಿಸಿ ತೋರಿಸಿನ ಟ್ರೈನಿಂಗ್ ಕೊಟ್ಟು ಬರ್ತೀವಿ ಸರ್. ಅದಕ್ಕೆ ಏನು ಫಾಲ್ಟ್ ಆಗ್ಬೋದು ಮುಂದೆ, ಫಾಲ್ಟೇ ಫಸ್ಟ್ ತೋರಿಸ್ಬಿಡ. ಫಾಲ್ಟ್ ತೋರಿಸ್ಬೇಕು ಸರ್ ಅವ್ರಿಗೆ. ಅದಾಗ ತಾನಾಗೆ ಫಾಲ್ಟ್ ಆದಾಗ ಕಲಿಬೇಕಂದ್ರೆ ಆಗಂಗಿಲ್ಲ ರೀ. ನಾವು ಫಾಲ್ಟ್ ಮಾಡಿ ಅದನ್ನ ಕೆಡಿಸಿ ಇದು ಮಾಡಿನ ತೋರಿಸ್ಬಿಡ್ತೀನಿ ಸರ್ ಅವ್ರಿಗೆ. ಈ ತರ ಕೆಡ್ತೈತಿ ಕೆಟ್ಟಂದ್ರೆ ಈ ತರ ಬಂದಾಗ ಏನ್ ಮಾಡ್ಬೇಕು ಅದೆಲ್ಲ ಕಲಿಸ್ತೀವಿ ಸರ್ ಅವ್ರಿಗೆ. ಕಲ್ಸಿ ರೆಡಿ ಮಾಡ್ತೀವಿ. ಹೆಚ್ಚು ಕಡಿಮೆ ಒಂದು 15 ಒಂದು ತಿಂಗಳ ರೆಡಿ ಆಗ್ತಾರೆ ಸರ್. ಎಂತ ವ್ಯಕ್ತಿ ಅದ ನಂದ್ರು ರೀ. ಒಂದ್ 10-15 ಸರಿ ನಮ್ಮ ಜೊತೆ ಫೋನ್ ಮಾತಾಡ್ತಾರೆ ಸರ್. ಒಂದ್ 2-3 ಸರಿ ನಾವು ಹೋಗಿ ಬರ್ತೀವಿ ಸರ್. ಎಷ್ಟು ನಿಮ್ಮ ಮಿಷಿನ್ ಇದಕ್ಕೆ? ಮಷಿನ್ ಅಂದ್ರೆ ಸರ್ ಇದು ಹೇಳಿದ್ನಲ್ಲ ನಿಮ್ಗೆ ಫಸ್ಟ್ ಹೇಳಿದೆ ಸರ್, ಕಾಫಿ ಮಷಿನ್ ಮಾರ್ಕೆಟ್ನಾಗ ಇದಾವ ಅಂತೇಳಿ ಸರ್. ಕಾಫಿ ಮಷಿನ್ ಅಂತಂದ್ರೆ ಸರ್ 75,000 ಮಾರ್ಕೆಟ್ನಾಗ ರೇಟ್ ಇದಾವೆ ಸರ್. ಕಡಿಮೆ ರೇಟಿಗೆ ಸರ್. ಅಂದ್ರೆ ಅದು ಮಷಿನ್ ಕ್ವಾಲಿಟಿನ ಅಷ್ಟೇ ಇರ್ತೈತಿ. ನಾವ್ ಏನ್ ದುಡ್ಡು ಕೊಡ್ತೀವಿ ಅದ್ರ ತಕ್ಕಂತ ಕ್ವಾಲಿಟಿ ಸಿಗ್ತದೆ ಸರ್. ಕೆಲವೊಂದು ಜನಕ್ಕೆ ಅದ್ರದ್ದು ನಾಲೆಜ್ ಇರಂಗಿಲ್ಲ ಸರ್. ಇಂಥದ್ದು ಸೇಮ್ ಮಷಿನ್ ಐತ್ರಿ 75,000 ಕೊಡತಾರ ಇಲ್ಲಿ ಹುಬ್ಳ್ಯಾಗ್ರಿ. ಅಲ್ಲಿ ಇದರ ಬೆಂಗಳೂರ 75,000 80,000 ಕೊಡತಾರ ಸರ್. ನೋಡಿ ಸೇಮ್ ಮಷಿನ್ ಐತಿ, ನೋಡಕ್ ಸೇಮ್ ಐತಿ, ಅದು ಕೆಲಸ ಏನ್ ಮಾಡ್ತೈತಿ ಗೊತ್ತಿಲ್ಲ ಜನಕ್ಕೆ ಸರ್. ಸ್ಟಾರ್ಟಿಂಗ್ ಹೊಸ ಹೋಗಿರ್ತಾರೆ ಸರ್. ನಾನು ಏನ್ ಹೇಳ್ತೀನಿ ಅದಕ್ಕೆ ಹೊಂದ್ಬೇಕು ಸರ್. ಈಗ ನನ್ನ ಹತ್ರ ಹೊಸ ವ್ಯಕ್ತಿ ಬಂದಾಗ ಇದೇ ಭಾರಿ ಮಷಿನ್ ಅಪ್ಪ, ಇದೇ ಬೆಸ್ಟ್, ಹಂಗ್ ಮಾಡ್ತೈತಿ ಹಿಂಗ್ ಮಾಡ್ತೈತಿ, ನಾ ಏನ್ ಹೇಳ್ತೀನಿ ಅದನ್ನ ಹೊಂದ್ಬೇಕು ಸರ್ ಅವ್ರು. ಬಟ್ ಅದ್ ರಿಯಾಲಿಟಿನ ಎಷ್ಟೋ ಜನ ಬಿಟ್ಟು ಕೊಡಂಗಿಲ್ಲ ರೀ. ಈಗ ಮಷಿನ್ ಮಾರುವಂತ ಕೆಲವೊಂದಿಷ್ಟು ಜನ ಸರ್ ಇದು ಹಿಂಗೈತಪ್ಪ ಅಂತ ಅದು ಏನೈತೆ ಅನ್ನೋದು ಕರೆಕ್ಟಾಗಿ ಅವ್ರಿಗೆ ಮಾಹಿತಿ ಕೊಡಂಗಿಲ್ಲ ರೀ. ಅವ್ರಿಗೆ ನಾವು ಇರುತ್ತೆ ಸರ್ ಬರೀ ಮಷಿನ್ ಮಾರ್ಬೇಕಾಗಿರ್ತೈತಿ. ಮಷಿನ್ ಮಾರ್ಬೇಕು, ಅದ್ರ ಬರುವಂತ ಕಮಿಷನ್ ಅದ್ರ ದುಡ್ಡು ಅವ್ರು ಇಟ್ಕೋಬೇಕು ಸರ್. ಬಟ್ ಅದರಿಂದ ನಾಳೆ ಅವ್ರೇನು ಕಷ್ಟಪಡ್ತಾರ, ಅವ್ರೇನು ಅನುಭವಿಸ್ತಾರ ಅನ್ನೋಂಥದ್ದು ಇವ್ರಿಗೆಲ್ಲ ಬೇಕಾಗಿಲ್ಲ ಸರ್ ಎಷ್ಟೋ ಜನಕ್ಕೆ. ಬಟ್ ನನ್ನ ಉದ್ದೇಶ ಏನು ಸರ್, ನನ್ನ ಹತ್ರ ಮಷಿನ್ ಹೋದ ಅಂದ್ರೆ ಆ ವ್ಯಕ್ತಿ ಸರ್ ಆ ಮಷೀನಿಂದ ದುಡಿಬೇಕು, ಅದರಿಂದ ದುಡ್ಡು ಮಾಡ್ಬೇಕು ಸರ್. ನಾವು 10 ರೂಪಾಯಿ ದುಡಿಲಿ 5 ರೂಪಾಯಿ ದುಡಿಲಿ ಸರ್, ದುಡಿಬೇಕು ಸರ್. ಯಾಕಂದ್ರೆ ಒಂದು 10 ರೂಪಾಯಿ ದುಡಿಬೇಕು ಅನ್ನೋ ಆಸೆಗೆ ನನ್ನ ಹತ್ರ ಬಂದಿರ್ತಾನೆ ಆ ವ್ಯಕ್ತಿ. ಸುಮ್ಮನೆ ನಾನು ಏನೋ ಒಂದು ದೊಡ್ಡ ಗಿಡ ಹತ್ತಿಸಿ ಮ್ಯಾಲಿಂದ ಕೆಳಗೆ ದುಗ್ಸುವಂತ ಕೆಲಸ ಬೇಡ ಸರ್. ಆ ಗಿಡ ಹತ್ತಕ್ಕಿಂತ ಮೊದಲು ಏನ್ ಶ್ರಮ ಐತಿ, ಹೆಂಗ್ ಹತ್ಬೇಕಾ, ಹೆಂಗ್ ಹಿಡ್ಕೋಬೇಕು, ಪ್ರತಿಯೊಂದು ಕೆಲಸ ಬಿಡು ಸರ್. ಈಗ ನಾವು ಕ್ರೇನ್ ಇಂದ ಡೈರೆಕ್ಟ್ ಆಗಿ ಇಟ್ಟರೆ ಮ್ಯಾಲೆ ಗಿಡದ ಮೇಲೆ ಕೊಂಡಿರ್ತಾನೆ ಸರ್. ಆಮೇಲೆ ಕೈ ಬಿಟ್ರೆ ಸರ್ ಇಳಿಬೇಕಲ್ಲ ಸರ್, ಹೆಂಗ್ ಇಳಿಬೇಕ್ರಿ ಅವ? ಗಿಡ ಹತ್ತಕ್ಕಿಂತ ಮೊದಲು ಇಳಿದಂಗೆ ಕಲ್ಸ್ಬೇಕು ಸರ್ ನಾವು. ಅದನ್ನ ಬಿಟ್ಟು ನಾವು ಒಮ್ಗೆ ಡೈರೆಕ್ಟ್ ಇದು ಮಷಿನ್ ಹೋದ ಹಿಂಗ್ ಮನ್ಯಾಗ ಇಟ್ಕೋಪ, ದಿನ ಒಂದು 500,000 ರೂಪಾಯಿ ದುಡಿತೈತದ, ಫಸ್ಟ್ ಕ್ಲಾಸ್ ಐತಿ, ಭಾರಿ ಐತಿ ಅಂತ ಹೇಳಿ ಕಳಿಸ್ಬಿಟ್ರೆ ಆಗಂಗಿಲ್ಲ ರೀ. ಫಸ್ಟಿಗೆ 10 ರೂಪಾಯಿನೂ ಬರಂಗಿಲ್ಲ ನಿಂಗೆ ಲಾಭ. ಒಂದು ತಿಂಗಳು ನಿಂಗೆ 1 ರೂಪಾಯಿನೂ ಲಾಭ ಇಲ್ಲ. 2ನೇ ತಿಂಗಳದಿಂದ ನಿನ್ನ ಲಾಭ. ಆದ್ರೆ 2 ತಿಂಗಳ ತನಕ ನೀನು ಏನು ಮಾಡ್ಬೇಕು, ಏನು ಕಲಿಬೇಕು ಅಂತ ಕಲಿಸ್ತೀವಿ ಸರ್ ಅವ್ರಿಗೆ. ಅವ್ರು 1ನೇ ತಿಂಗಳದಾಗ ಲಾಭ ಮಾಡ್ಬೋದು ಸರ್. ಬಟ್ ಆ ವ್ಯಕ್ತಿ ತಲೆ ಕುಂಡಿರ್ಬೇಕ್ರಿ. ಅದು 1ನೇ ತಿಂಗಳು ನಂಗೆ ಏನೂ ಲಾಭ ಇಲ್ಲ ಬಿಡಪ್ಪ, ನಾನು ಕಲಿಬೇಕಿದ್ದನ್ನ ತಿಳ್ಕೊಬೇಕಿದೆಲ್ಲ ಅವ್ನ ತಲೆ ಒಳಗೆ ಕುಂದಿರ್ಬೇಕು ಸರ್. ಅದರಿಂದ ನಮ್ಗೆ 20 ರೂಪಾಯಿ ಲಾಭ ಐತೆ ಅಂದ್ರೆ ನಾನು ಅವ್ರಿಗೆ ಹೇಳೋದು 10 ರೂಪಾಯಿ ಲಾಭ ಸರ್. 10 ರೂಪಾಯಿನ ಹೇಳಿಕಿಸಿದ ಅವ್ರಿಗೆ 11 ರೂಪಾಯಿ ಸಿಗ್ಲಿ ಖುಷಿ ಪಡ್ತಾರೆ ಸರ್. 9 ರೂಪಾಯಿ 80 ಪೈಸೆ ಸಿಕ್ಕತ್ತೆ ಅಂದ್ರೆ ಆ ವ್ಯಕ್ತಿ ಖುಷಿ ಪಡಂಗಿಲ್ಲ ರೀ. 10 ರೂಪಾಯಿ ಇದ್ರಿ ಸರ್ 20 ಪೈಸೆ ಲುಕ್ಸಾನ್ ಆದ್ರಿ ನನಗೆ ಅಂತ ಕೇಳ್ತಾನ್ರಿ ಅವ. ಆ 10 ರೂಪಾಯಿ ಇದ್ಮೇಲೆ 11 ರೂಪಾಯಿ ಬರಲ್ರಿ ಅವಾಗ, ಅದನ್ನ ಹೇಳಂಗಿಲ್ರಿ ಅವ. 1 ರೂಪಾಯಿ ಬಂದ್ರಿ ಸರ್, ಲಾಭ ಹೆಚ್ಚಿಗೆ ಬಂದ್ರಿ ಸರ್ ಅಂತ ಖುಷಿ ಪಟ್ಟು ನನಗೆ ಹೇಳಂಗಿಲ್ರಿ ಅವ. 20 ಪೈಸೆ ಕಡಿಮೆ ಬರ್ರಿ ಸರ್ ಫೋನ್ ಹಚ್ತಾನ ನನಗೆ ಸರ್. 10 ರೂಪಾಯಿ ಇದ್ರಿ ನೀವು 20 ಪೈಸೆ ಯಾರು ಕೊಡೋರು ನಮಗೆ ಅಂತ ಕೇಳ್ತಾನ್ರಿ ಅಂತ ಜನ ಐತ್ರಿ ಸರ್. ಈಗ ಮಿಷಿನ್ ಇದು ಏನು ಫುಲ್ ಕ್ಯಾಶ್ ಅಥವಾ ಏನು ಲೋನ್ ಗೀನ್ ಏನಾದ್ರು ಆಗುತ್ತಾ ಇದಕ್ಕೆ? ಸರ್ ಇದು ಲೋನು ಮಾಡ್ಕೋಬೋದು ಸರ್, ಬ್ಯಾಂಕ್ನಾಗ ಲೋನ್ ಕೊಡೋಂಥ ವ್ಯವಸ್ಥೆ ಐತೆ ಸರ್. ಇದು ಮೊದಲಿಂದ ಒಂಥರ ಗುಡಿ ಕೈಗಾರಿಕೆ ಅನ್ನೋ ಒಂದು ಇದು ಕಾನ್ಸೆಪ್ಟ್ನ ಬಂದಂಥ ಬಿಸ್ನೆಸ್ ಸರ್. ಇದು ನೀವು ಹೇಳಿದಾರಲ್ಲ ಫಸ್ಟ್ ಸರ್, ಕೈಯಿಂದ ಹೊಸದು ಮಾಡ್ತಿದ್ರು ಅಂತ ಹೇಳಿ. ಕೈಯಿಂದ ಅಂದ್ರೆ ಕೈಯಿಂದ ಮಾಡೋ ಮೊದಲೇಕಿಂದ ಇವೆಲ್ಲ ಗುಡಿ ಕೈಗಾರಿಕೆ ಅನ್ನುವಂಥ ಒಂದು ಕಾನ್ಸೆಪ್ಟ್ ಸರ್. ಮೊದಲಿಂದ ಅವಕ್ಕೆ ಗೌರ್ಮೆಂಟ್ನಾಗ ಸಹಾಯ ಮಾಡತ್ತೆ ಸರ್, ಲೋನ್ ಕೊಡ್ತಾರೆ ಸರ್ ಬ್ಯಾಂಕಿಂದ ಸರ್. ಕೆಲವೊಂದು ಸಂಘ ಸಂಸ್ಥೆಗಳೊಳಗೂ ಲೋನ್ ಕೊಡತ್ತಾರೆ ಸರ್. ಆಮೇಲೆ ಈ ಸಹಕಾರಿ ಬ್ಯಾಂಕ್ ಒಳಗೆ ಲೋನ್ ಕೊಡತ್ತಾರೆ ಸರ್. ಮತ್ತು ಇದಕ್ಕೆ ಸಬ್ಸಿಡಿನೂ ಇದೆ ಸರ್. PMEGP ಅನ್ನೋ ಸ್ಕೀಮ್ನಾಗ ಸರ್ ಸಬ್ಸಿಡಿ ಹಾಕೊಂಡು ಲೋನ್ ತೊಗೋಬೋದು ಸರ್. ಅವ್ರು ಲೋನ್ ತೊಗೊಳಗೆ ನಮ್ಮ ಕಡೆಯಿಂದ ಕೊಟೇಶನ್, ಟ್ರೈನಿಂಗ್ ಸರ್ಟಿಫಿಕೇಟ್ ಅದೇನು ಬೇಕಲ್ಲ ನಾವು ಪ್ರೊವೈಡ್ ಮಾಡ್ತೀವಿ ಸರ್. ಅದನ್ನ ತೊಗೊಂಡು ಅವ್ರು ಲೋನ್ ಮಾಡ್ಕೊಂಡು ಮಾಡ್ಬೋದು ಸರ್. ಏನು ಆ್ಯಕ್ಚುಲಿ ಈಗ ಎಲ್ಲರಿಗೆ ಅಂತೂ ಲೋನ್ ಸಿಗಲ್ಲ ಅಂತ ನಮಗೂ ಗೊತ್ತೈತಿ. ಹೌದು ಸರ್, ಹೌದು ಸರ್. ಕರೆಕ್ಟಾಗಿ ಯಾರಿಗೆ ಲೋನ್ ಸಿಗುತ್ತೆ ಏನಿದ್ರೆ ನಿಮ್ಮ ಹತ್ರ ಬರ್ಬೇಕು ಅವ್ರು ಸರ್. ಲೋನ್ ಮೇಲೆ ಮಾಡ್ಕೋತೀನಿ ಅನ್ನೋರು ಅಂತ ಫಸ್ಟ್ ಏನು ಸರ್, ಯಾವುದೋ ಬ್ಯಾಂಕ್ನಾಗ ಲೋನ್ ಮಾಡ್ತಾರೆ ಅಂದ್ರೆ ಸರ್, ಆ ಬ್ಯಾಂಕ್ನಾಗ ಅವ್ರ ಟ್ರಾನ್ಸಾಕ್ಷನ್ ಸರಿ ಇರ್ಬೇಕು ಸರ್. ಅವ್ರ ಸಿಬಿಲ್ ಸ್ಕೋರ್ ಚಲೋ ಇರ್ಬೇಕು. ಹಿಂದೇನೋ ಅಕಸ್ಮಾತ್ ಲೋನ್ ಗಿನ್ ಮಾಡಿದ್ರೆ ಅಂದ್ರೆ ಅದ್ರದ್ದು ರಿಕವರಿ ಕರೆಕ್ಟಾಗಿ ಮಾಡಿದ್ರೆ ಲೋನ್ ಕೊಡ್ತಾರೆ ಸರ್. ಫಸ್ಟ್ ಹೊಸದಾಗಿ ಲೋನ್ ಮಾಡೋರು ಇದಾರೆ ಅಂತಂದ್ರೆ ಸರ್ ಅವ್ರಿಗೆ ಯಾರು 80-90% ಲೋನ್ ಕೊಡಂಗಿಲ್ಲ ಸರ್. ಒಂದು 70-75% ಲೋನ್ ಕೊಡ್ತಾರೆ ಸರ್. ಹೊಸದಾಗಿದಾರ ಎಲ್ಲಿ ಅವ್ರದ್ದು ಏನಿಲ್ಲ ಅಂತಂದ್ರೆ ಹೊಸದಾಗಿ ಲೋನ್ ಮಾಡೋರಿಗೆ ಸಿಬಿಲ್ ಗಿಬಿಲ್ ಚಲೋ ಇರಂಗಿಲ್ಲ ಸರ್. ಸ್ವಲ್ಪ 1-2-3 ಸರಿ ಎಲ್ಲ ಲೋನ್ ತೊಗೊಂಡು ಕರೆಕ್ಟಾಗಿ ಕಟ್ಟಿದ್ದಾರೆ ಅಂದ್ರೆ ಸಿಬಿಲ್ ಚಲೋ ತೋರಿಸ್ತೈತಿ, ಲೋನ್ ಅಂತ ಸಿಗ್ತೈತೆ ಸರ್. ಮತ್ತು ಕೆಲವೊಂದಿಗೆ ಇವೆಲ್ಲ ಧರ್ಮಸ್ಥಳ ಸಂಘ ಇವೆಲ್ಲ ಸಂಘಗಳು ಇದಾವಲ್ಲ ಸರ್, ಮಹಿಳಾ ಸಂಘಗಳು ಅಂತ ಮಾಡ್ಯಾರ ಸರ್. ಅಂದ್ರೆ ಕೆಲವೊಂದು ಮಹಿಳೆಯರಿಗೆ ಉದ್ಯೋಗ ಸೃಷ್ಟಿ ಮಾಡಕಂತೇಳಿ ಕೆಲವೊಂದಿಷ್ಟು ಸಂಘಗಳು ಇದಾವೆ ಸರ್. ಅವರು ಲೋನ್ ಕೊಡ್ತಾರೆ ಸರ್. ಪಂಚಾಯತಿ ಕಡೆಯಿಂದ ಕೆಲವೊಂದಿಷ್ಟು ಒಕ್ಕೂಟ ಸಂಘಗಳು ಅಂತ ಮಾಡ್ಯಾರ ಸರ್, ಅಲ್ಲಿ ಲೋನ್ಗಳು ಸಿಗ್ತಾವೆ ಸರ್. ಈಗ ಅವನ್ನೆಲ್ಲ ಉಪಯೋಗ ಮಾಡ್ಕೋಬೋದು ಸರ್. 50,000 1 ಲಕ್ಷ 2-3 ಲಕ್ಷವರೆಗೂ ಲೋನ್ಗಳು ಕೊಡತ್ತಾರೆ ಸರ್ ಸಂಘಗಳಾಗ ಸರ್. ಈಗ ಇದಕ್ಕೆ ಮತ್ತೆ ಇದು ಒಂದೇ ಮಿಷಿನ್ ಸಾಕ ಮತ್ತೇನ್ರ ಬೇಕಾದಕ್ಕೆ ಸರ್? ಇದು ಒಂದು ಮಷಿನ್, ಬರೀ ಒಂದು ಅಗರಬತ್ತಿ ಮಷಿನ್ ತೊಗೊಂಡು ಮಾಡ್ತಾರೆ ಅಂದ್ರೆ ಸರ್ ಬೇರೆ ಯಾವ ಮಷಿನ್ ಅವಶ್ಯಕತೆ ಇಲ್ಲ ರೀ. ಇದ್ರ ಜೊತೆ ಒಂದು ತೂಕದ ಮಷಿನ್ ಬೇಕಾಗತ್ತೆ ಸರ್, ಅದು ಪೌಡರ್ ತೂಕ ಮಾಡ್ಕೊಳಕ್ಕೆ. ಇದೊಂದು ಮಷಿನ್ ಇಟ್ಕೊಂಡು ರಾ ಮೆಟೀರಿಯಲ್ ತೊಗೊಂಡು ಮಷಿನ್ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೋದು ಸರ್.
ಈಗ ರಾ ಮಟೀರಿಯಲ್ ನೀವು ಕೊಡ್ತೀರಾ? ರಾ ಮಟೀರಿಯಲ್ ಎಲ್ಲ ನಮ್ಮ ಹತ್ರನೇ ಸಿಗುತ್ತೆ ಸರ್. ಹೆಂಗೆ ಅದು ಹೆಂಗೆ ಏನು ಕತೆ? ಅದೆಲ್ಲ ಕೆಜಿ ಲೆಕ್ಕನ ಇರುತ್ತೆ ಸರ್. ಈಗ ಆದ್ರೆ ಇದು ಯಾವ್ದು ರೇಟ್ ಫಿಕ್ಸ್ ಇರಂಗಿಲ್ಲ ರೀ. ಇವತ್ತಿನ ರೇಟ್ ಪ್ರಕಾರ ಪರ್ ಕೆಜಿಗೆ 22-23 ರೂಪಾಯಿ ಪೌಡರ್ ಐತೆ ಸರ್. ಕಡ್ಡಿ ಬಂದ 126-127 ರೂಪಾಯಿ ಐತೆ ಸರ್. ಬಟ್ ಅದು ಹೆಚ್ಚು ಕಡಿಮೆ ಆಗ್ತಿರ್ತದೆ ಸರ್. ಮಾರ್ಕೆಟಿಂಗ್ ಇದ್ರ ಬೆಳಗ್ಗೆ ರೇಟ್ ಫ್ಲಕ್ಚುಯೇಷನ್ ಇರ್ತದೆ ಸರ್. ಒಮ್ಮೆ ಹೆಚ್ಚಾರು ಆಗ್ತೈತಿ, ಒಮ್ಮೆ ಕಡಿಮೆ ಆಗ್ತಿರ್ತದೆ ಸರ್. ಆ ಥರ ಇರ್ತದೆ ಸರ್. ಅವು ಏನು ಒಂದು ಕೆಜಿಗೆ ಎಷ್ಟು ಬರುತ್ತೆ ಕಡ್ಡಿ ಅಂತ ಏನಾದ್ರು ಲೆಕ್ಕ ಇದೆಯಾ? ಇದೆ ಸರ್. ನಾವು ಸರ್ ಇದು 1 ಕೆಜಿ ನಾವು ಇದು ಪೌಡರ್ ತೊಗೊಂಡಿವಿ ಅಂದ್ರೆ ಸರ್ ಅದಕ್ಕೆ 100 ಗ್ರಾಮ್ ಜಿಗಿಟ್ ಹಾಕ್ತೀವಿ ಸರ್. 1 ಕೆಜಿ ಬ್ಲ್ಯಾಕ್ ಪುಡಿ 100 ಗ್ರಾಮ್ ಜಿಗಿಟ್ ಅದಕ್ಕೆ 650 ಗ್ರಾಮ್ ನೀರು ಹಾಕಿ ಮಿಕ್ಸ್ ಮಾಡಿ ನಾವು ಬಕೆಟಿಗೆ ಹಾಕಿದ್ವಿ ಅಂದ್ರೆ ಸರ್ ಅಷ್ಟು ಪೌಡರ್ ಖಾಲಿ ಆಗೋದ್ರಾಗ ಅದು ಆಟೋಮೆಟಿಕ್ ಕಡ್ಡಿ ತಗೋತೈತಲ್ಲ ಸರ್. ಆಟೋಮೆಟಿಕ್ ತಗೋಬೇಕಾದ್ರೆ ಅದು ಎವರೇಜ್ 300-330 ಗ್ರಾಮ್ ಕಡ್ಡಿ ತಗೋತೈತೆ ಸರ್. ಅಷ್ಟು ಪೌಡರ್ ಖಾಲಿ ಆಗಕ್ಕೆ ಸರ್. ಅಂದ್ರೆ ಟೋಟಲ್ ಆಗಿ ನಮಗೆ ಕಚ್ಚಾ ಅಗರಬತ್ತಿ ಸರ್ 1 ಕೆಜಿ 430-430 ಗ್ರಾಮ್ ತಯಾರಾಗ್ತದೆ ಸರ್. ಅಂದ್ರೆ 1 ಕೆಜಿ ಕರಿ ಪುಡಿ 100 ಗ್ರಾಮ್ ಜಿಗಿಟ್ ಸರ್. ಅಂದ್ರೆ 1 ಕೆಜಿ 100 ಗ್ರಾಮ್ ಆಗ್ತೈತಿ. ಆಮೇಲೆ ಇದು ಕಡ್ಡಿದ ವೇಟ್ ಅದ್ರೊಳಗೆ ಸೇರ್ತೈತೆ ಸರ್. ಅದೊಂದು 300-330 ಗ್ರಾಮ್ ಸರ್. ಅಂದ್ರೆ ಎಲ್ಲ ಸೇರಿ 1 ಕೆಜಿ 400 1 ಕೆಜಿ 430 ಗ್ರಾಮ್ ಅಗರಬತ್ತಿ ಕಚ್ಚಾ ಅಗರಬತ್ತಿ ರೆಡಿ ಆಗ್ತೈತೆ ಸರ್. ನಾವು ಕಡ್ಡಿ ಲೆಕ್ಕದಲ್ಲಿ ಹೇಳೋದಾದ್ರೆ ಕಡ್ಡಿ ಲೆಕ್ಕದಾಗ ಅದ್ರ ಸರ್ ನಾವು ಆಮೇಲೆ ಅದು ಟೋಟಲ್ ರೆಡಿ ಕಚ್ಚಾ ಬತ್ತಿ ನಾವು 1 ಕೆಜಿ ನಾವು ತೂಕ ಮಾಡ್ಕೊಂಡ್ವಿ ಅಂದ್ರೆ 9 ಇಂಚ್ ಕಡ್ಡಿ ಅದ್ರ ಸರ್ 900-910-920 ಕಡ್ಡಿ ಬರ್ತಾವೆ ಸರ್. ಅದ್ರಾಗ 8 ಇಂಚ್ ಕಡ್ಡಿ ಮಾಡಿದೇವೆ ಅಂದ್ರೆ 1000-1050 ಕಡ್ಡಿ ಬರ್ತಾವೆ ಸರ್. ಎಷ್ಟು ಖರ್ಚು ಬರುತ್ತೆ 1 ಕೆಜಿಗೆ? ಇವತ್ತಿನ ರೇಟಿನ ಪ್ರಕಾರ ಸರ್, ಇವತ್ತಿನ ರಾ ಮಟೀರಿಯಲ್ ರೇಟ್ ಪ್ರಕಾರ 1 ಕೆಜಿ ರೆಡಿ ಆಗಕ್ಕೆ ಒಂದು 45-46 ರೂಪಾಯಿ ಖರ್ಚು ಬರುತ್ತೆ ಸರ್. 1 ಕೆಜಿ ಉದಿನ ಕಡ್ಡಿ ರೆಡಿ ಆಗಕ್ಕೆ ಸರ್ 40 ರೂಪಾಯಿ ಖರ್ಚು. 45-46 ರೂಪಾಯಿ ಬರುತ್ತೆ ಸರ್. 900 ಚಿಲ್ಲರೆ ಅಂತ 1000 ಅನ್ಕೊಳ್ಳೋದು 900 ಸರ್. ಯಾಕಂದ್ರೆ 1000ಕ್ಕೆ ಹೋದ್ವಿ ಅಂದ್ರೆ 8 ಇಂಚ್ ಕಡ್ಡಿ ಹೋಗುತ್ತೆ ಸರ್. ಮತ್ತೆ ನಮ್ದು ಇದು ಕಡ್ಡಿ ಇದರಲ್ಲಿ ಹೆಂಗೈತೆ ಸರ್, 1-2 ಕಡ್ಡಿ ಹೆಚ್ಚಿಗೆ ಐತೆ ಅಂದ್ರೂ ಅದು ಲೆಕ್ಕಕ್ಕೆ ಸರ್. ನಾವು 100 ಕಡ್ಡಿ ಗಂಟ್ಲೆ ಹಂಗೇನೋ ಅಂದಾಜಾಗಿ ಹಿಡಿಯಂಗೇನೋ ಇಲ್ಲ ಸರ್. ಆ ಥರ ಐತೆ ಸರ್. ಗೆಳೆಯರೇ, ಆನಂದ್ ಅವರ ಅದ್ಭುತ. ನನಗಂತೂ ಆ್ಯಕ್ಚುಲಿ ಬರೋ ಮುಂದೆ ನನಗೆ 108 ಪ್ರಶ್ನೆಗಳಿತ್ತು. ಯಾಕಂದರೆ ಇತ್ತಿತ್ತಲಾಗಿ ಬೈಬ್ಯಾಕ್ ಹೇಳೋದು ಹೆಂಗಪ್ಪ ಅಂತ ತಲೆಯಲ್ಲಿತ್ತು. ಇವ್ರದ್ದು ಎಂಥ ಬೈಬ್ಯಾಕಪ್ಪ, ಏನು ಮಿಷಿನ್ನು, ಏನು ಕತೆ, ಅದನ್ನೇ ಕತೆ ಹೇಳ್ತೀವಿ ಅಂತ. ಬಟ್ ಇಲ್ಲಿ ಬಂದಮೇಲೆ ನನಗೊಂದು ಅನ್ನಿಸ್ತು, ಹಾಗಲ್ಲ, ಆತ್ಮವಿಶ್ವಾಸ ತುಂಬೋದಕ್ಕೆ, ಅವ್ರನ್ನ ನಡೆಸೋದಕ್ಕೆ, ಸ್ಟಾರ್ಟಿಂಗ್ ಒಂದಿಷ್ಟು ಅವ್ರನ್ನ ಪುಷ್ ಮಾಡೋದಕ್ಕೆ ನಾನಿದ್ದೀನಿ ಅನ್ನೋದಕ್ಕೋಸ್ಕರ ನೀವು ಇದನ್ನು ಮಾಡ್ತೀರಿ ಅನ್ನೋದು ಗೊತ್ತಾಗಿ ಈ ವಿಡಿಯೋ ಮಾಡಿದ್ದೀನಿ. ಹಾಗಾಗಿ ಯಾವಾಗಲೂ ನಾನು ಪದೇ ಪದೇ ಹೇಳ್ತೀನಿ ನಿಮಗೆ, ಆನಂದ್ ಅವ್ರನ್ನ ನಾನು ಮೀರಿಸ್ತೀನಿ ಅಂತಲೇ ಶುರು ಮಾಡಬೇಕು. ಒಂದು ಮಿಷಿನ್ ಮತ್ತೊಂದು ಇದು ನಡೀತೈತೋ ಇಲ್ಲ, ಆಗುತ್ತೋ ಇಲ್ಲೋ. ಆನಂದ್ ಅವ್ರನ್ನ ಟೆಸ್ಟ್ ಮಾಡೋಕ್ಕೆ ಬಂದರೆ ಪ್ರಯೋಜನ ಇಲ್ಲ. ನಿಮ್ಮನ್ನು ನೀವು ಟೆಸ್ಟ್ ಮಾಡಿಕೊಡ್ರಿ. ಆಲ್ರೆಡಿ ಅವ್ರು ಬೆಳೆದಿದ್ದಾರೆ, ನಡೀತಿದೆ. ನೀವು ಮಿಷಿನ್ ತೊಗೊಂಡ್ರೂ ನಡೀತಿದೆ, ತೊಗೊಂಡಿಲ್ಲ ಅಂದರೂ ನಡೀತಿದೆ. ನನ್ನ ಪಾತ್ರ ಏನು, ನಾನು ಎಷ್ಟು ಎತ್ತರದಲ್ಲಿ ಬೆಳೆದು ನಿಲ್ಲಬೇಕು ಅಂದಾಗ ನೋಡ್ರಿ, 1 ರೂಪಾಯಿ ಮಾರ್ಜಿನ್ ನೀವು ಬೆಳೆದಿದ್ದು ಇವ್ರಿಗೆ ಸಿಗ್ತದೆ. ಹೌದು ಸರ್ ಅಲ್ವಾ? ನೀವು ಅಂದರೆ ಇಲ್ಲಿ ಸ್ವಾರ್ಥ ಇದೆ, ನೀವು ಬೆಳೆದಿದ್ರಲ್ಲಿ ಕೂಡ ಸ್ವಾರ್ಥ ಇದೆ. ನಿಮಗೂ ಒಳ್ಳೇದಾಗ್ತದೆ, ಚೈನ್ ಲಿಂಕ್ ಇದು, ಇವ್ರಿಗೆ ಒಳ್ಳೇದಾಗುತ್ತೆ. ಹಾಗಾಗಿ ಇದು ಯಾವ ಉದ್ಯಮ ಕೂಡ ಚಿಕ್ಕದಲ್ಲ, ಬಟ್ ಚಿಕ್ಕದ್ರಿಂದ ಶುರುವಾಗುತ್ತೆ, ಆಮೇಲೆ ದೊಡ್ಡದಾಗಿ ಬೆಳೆಯುತ್ತೆ. ಅದಕ್ಕೆ ನಿರಾಣಿಯವರೇ ಈ ಭಾಗದ ಸಚಿವರ ಕಾರಣ. ಹಾಗಾಗಿ ನಿಮ್ಮದಂತೂ ನಾನು ಎಲ್ಲರಿಗಿಂತ ಬೆಸ್ಟ್ ಅಂತ ಹೇಳ್ತೀನಿ ನಾನು ನಿಮ್ಗೆ. ಯಾಕೆಂದರೆ ಸೋತು ಪ್ರಯೋಗ ಮಾಡಿ 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 ನೀವು ಅಂಗಡಿಯವ್ರಿಗೆ ಒಂದು ಮಾತು ಹೇಳಿದ್ರಲ್ಲ, ನಾನು ವಾಪಸ್ ನಿನ್ನ ಅಂಗಡಿಗೆ ನಾನು ಮಾಲ್ ಕೊಡ್ತೀನಿ ಅಂತ. ಇವತ್ತು ಅವರು ಆ ಮಟ್ಟಿಗೆ ಬಂದಿದ್ದಾರೆ. ಆ ಹಠ, ಆ ಛಲ, ಇದು ಬೇಕು ಉದ್ಯಮದಲ್ಲಿ. ಹಾಗಾಗಿ ಬನ್ನಿ, ಒಂದು ಸಲ ನೇರವಾಗಿ ಮೊದಲು ಇಲ್ಲಿಗೆ ಬಂದು ನೋಡಿ, ಇದನ್ನು ನೋಡಿ ಮಾತಾಡಿಸಿ ಇವ್ರನ್ನ. ಒಂದು ಉದ್ಯೋಗದ ಇದು ಶುರುವಾಗಲಿ. ಇದು ಇನ್ನೊಂದು ಸಲ ಅಡ್ರೆಸ್ ಹೇಳ್ಬಿಡೋಣ ಇವ್ರಿಗೆ. ಹೇಳಿ ಸರ್. ಇದು ಬೆಳಗಾವಿ ಡಿಸ್ಟಿಕ್ ರಾಮದುರ್ಗ ತಾಲೂಕು ಹನುಮಸಾಗರ ಅನ್ನುವಂಥ ಒಂದು ಹಳ್ಳಿಯೊಳಗೆ ಸ್ಟಾರ್ಟ್ ಮಾಡಿದ ಒಂದು ನಮ್ಮ ಊರ ಹೆಸರು ಹನುಮಸಾಗರ ಅಂತ ಹೇಳಿ. ಇಲ್ಲಿ ಓಣಿ ಗಿಣಿ ಅಥವಾ ಇದು ಆಕ್ಚುಲಿ ಸರ್ ಇದೆಲ್ಲ ಇಲ್ಲಿ ಹುಬ್ಬಳ್ಳಿಯಾರ ಓಣಿ ಅಂತಾರೆ ಸರ್. ಇಲ್ಲಿ ಹುಬ್ಬಳ್ಳಿಯಾರ ಓಣಿ ಅಂತಾರೆ. ಬಸವಂತೇವ್ರ ಗುಡಿ ಹತ್ರ ಬಂದು ಇಲ್ಲಿ ಸರ್ಕಾರ ದವಾಖಾನೆ ಸರ್. ಸರ್ಕಾರ ದವಾಖಾನೆ ಬ್ಯಾಕ್ ಸೈಡ್ ನಮ್ದು ಫ್ಯಾಕ್ಟ್ರಿ ಐತೆ ಸರ್. ಓಕೆ, ಬಂದು ವಿಸಿಟ್ ಮಾಡಿ. ಕೆಳಗಡೆ ನಂಬರ್ ಬರ್ತಾ ಇದೆ. ಮಿಷಿನ್ ಬೇಕಂದ್ರೆ ತಗೊಳ್ಳಿ. ಆಮೇಲೆ ಊದ್ಬತ್ತಿ ಬಿಸ್ನೆಸ್ಗೂ ಏನು ಬೇಕಾದ್ರೂ ಮಾಡ್ಬೋದು ರೀ, ಮನ್ಸು ಮಾಡಿದರೆ. ಬಟ್ 108 ನೆಗೆಟಿವ್ ತಲೆಯಲ್ಲಿ ಕೂಡಿಸ್ಕೋಬೇಡ್ರಿ. ಆಮೇಲೆ ಯಾರ್ಯಾರೋ ಇದಾಗಿ ಸುಮ್ಮನೆ ಕಂಪ್ನಿ ಹೆಸರು ಕೆಡ್ಸೋರು ಇರ್ತಾರೆ. ನಾವು ಸರಿಯಾಗಿ ಮಾಡೋಕ್ಕಾಗದೆ ಇವ್ರನ್ನ ದೂರಿದ್ರೆ ಏನು ಪ್ರಯೋಜನ? ಮತ್ತು ಇವರು ಒಂದೇ ಮಿಷಿನಿಂದ ಮೊದಲು ಶುರು ಮಾಡಿದ್ದಲ್ಲ, ಮತ್ತು ಯಾರೂ ಇರಲೇ ಇಲ್ವಲ್ಲ, ಇವ್ರ ಮನೆಯವರೇ ಎಲ್ಲರೂ ಸೇರಿ ಮಾಡಿದ್ದಲ್ಲ. ಅವನ್ನೆಲ್ಲ ಹಿಂದಿಂದು ತಿಳ್ಕೊಂಡು ಎಲ್ಲ ಈ ಕತೆ ಹೇಳಿದೀವಿ ಇದರಲ್ಲಿ. ಬಟ್ ಹೊಸ ಉದ್ಯೋಗ ಶುರುವಾಗಲಿ. ಒಂದೇ ಬಿಸ್ನೆಸ್ ಅಂತಲ್ಲ ಸರ್, ಯಾವುದೇ ಬಿಸ್ನೆಸ್ ಮಾಡಕ್ ಹೋಗ್ಲಿ ಸರ್, ಯಾವುದೂ ಬಿಸ್ನೆಸ್ ಯಾವ ವ್ಯಕ್ತಿನೂ ಹಾಳು ಮಾಡಂಗಿಲ್ಲ ಸರ್. ಎಷ್ಟೋ ಜನ ಸರ್ ನೋಡ್ರಿ, ಚಾ ಮಾರೋರು ಕೋಟಿ ಗಂಟೆ ಮಾಡಿದವ್ರು ಇದಾರೆ ಸರ್. ಒಂದು ಸಣ್ಣ ಹೋಟೆಲ್ ಹಾಕಿ ಹಾಳಾದವ್ರು ಇದಾರೆ ಸರ್. ಆ ಸಣ್ಣ ಹೋಟೆಲಿಂದ 5 ಸ್ಟಾರ್ ಹೋಟೆಲ್ ಕಟ್ಟಿದವ್ರು ಇದಾರೆ ಸರ್. ಬಟ್ ಜನ ಹೇಳೋದು, ಹಾಳಾದವರೆಲ್ಲ ಹೇಳೋದು ಏನು ಗೊತ್ತೀನಿ ಸರ್, ಹೋಟೆಲ್ ಮಾಡಿದ್ನಿ ಹಾಳಾದ್ನಿ. ಬಟ್ ಹೋಟೆಲ್ ಮಾಡಿದ್ನಿ ನಾ ಸರಿಯಾಗಿ ಮಾಡಲಿಲ್ಲ ಹಾಳಾದ್ನಿ ಅಂತ ಯಾವ ಹೇಳಂಗಿಲ್ಲ ಸರ್. ಹೋಟೆಲ್ ಮಾಡಿದ್ನಿ ಹಾಳಾದ್ನಿ ಅವ್ರದ್ದು ಇದೆಲ್ಲ ಎಲ್ಲಿ ಹೋಯ್ತು ಸರ್? ಹೋಟೆಲ್ ಇವ್ರನ್ನ ಹಾಳು ಮಾಡುತ್ತೆ ಸರ್. ಬಟ್ ಹೋಟೆಲ್ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರಿ ಇವ್ರ,
ಆ ಹೋಟೆಲ್ ಬಿಸ್ನೆಸ್ ಸರಿಯಾಗಿ ನಡ್ಸಕ್ಕಾಗಲಿಲ್ಲ, ಕಸ್ಟಮರ್ ಜೊತೆ ಚೆನ್ನಾಗಿ ಕಮ್ಯುನಿಕೇಶನ್ ಮಾಡಕ್ಕಾಗ್ಲಿಲ್ಲ, ಒಳ್ಳೆ ಟೇಸ್ಟೇ ಇರುವಂತ ಫುಡ್ ಕೊಡಕ್ಕಾಗ್ಲಿಲ್ಲ, ಅದನ್ನ ಹೇಳಂಗಿಲ್ಲ ಸರ್ ಅವ್ರ. ಸರ್ ಜನರನ್ನ ನಮ್ಮ ಹತ್ರ ಬರ್ಬೇಕಂದ್ರೆ ಇವತ್ತು ನಮ್ಮ ಹತ್ರ ತಿಂದು ಹೋದಂತ ವ್ಯಕ್ತಿ ನಾಳೆ ಮತ್ತೆ ನಮ್ಮ ಹತ್ರ ತಿನ್ನಕ್ ಬರ್ಬೇಕಂದ್ರೆ ಒಳ್ಳೆ ಫುಡ್ ಕೊಡ್ಬೇಕು ಸರ್, ಒಳ್ಳೆ ಟೇಸ್ಟ್ ಕೊಡ್ಬೇಕು, ಆ ವ್ಯಕ್ತಿ 4 ಮಾತು ಚಂದ ಮಾತಾಡ್ಬೇಕು ಸರ್. ಅದನ್ನ ಬಿಟ್ಟ ನಾ ಕೊಟ್ಟಿದ್ದೆ ತಿನ್ನ ಹಿಂಗೈತ್ ನೋಡ್ ನಮ್ಮ ಹೋಟೆಲ್ನಾಗ ತಿನ್ಲಿಕ್ಕಾರ ಬಿಡ ಬರ್ತಾನೆ ಸರ್ ಇನ್ನೊಂದ್ ಸರಿ ಅವ ಸಾಧ್ಯ ಇಲ್ಲ. ನನ್ನ ಹತ್ರ ಹಿಂಗೈತ್ ನೋಡಿ ಬೇಕಾದ್ರೆ ತಗೋ ಬೇಡ ಬಿಡ ನೆಕ್ಸ್ಟ್ ಟೈಮ್ ಯಾಕೆ ಬರ್ತಾನೆ ಸರ್ ಅವ. ಬಟ್ ನಿಮ್ದೊಂದು ಕಾನ್ಸೆಪ್ಟ್ ಭಾಳ ಇಷ್ಟ ಆಯ್ತು ನನಗೆ. ಉದ್ದಿನ ಕಡ್ಡಿ ಹಚ್ಚಿ ಬರ್ತಿದ್ದೆ, ವಾಪಸ್ ಅವ್ರು ಫೋನ್ ಮಾಡ್ರ ಸ್ಮೆಲ್ಗೆ ಅಂತ. ಅದು ಸೂಪರ್ ಅದ್ಭುತ. ಎಲ್ಲರಿಗೂ ಒಂದೊಂದು ಟೆಕ್ನಿಕ್ ಹಿಂಗೆ ಹುಡುಕ್ರಿ, ಏನೋ ಒಂದು ಸ್ಮಾರ್ಟ್ನೆಸ್ ಇದ್ದಾಗಲೇ ಬಿಸ್ನೆಸ್ ಉದ್ಯಮದಾರ ಆಗಕ್ಕೆ ಸಾಧ್ಯ. ಹಾಗಾಗಿ ನಿಮ್ಮ ತಲೆಯಲ್ಲಿ ಎಲ್ಲೆಲ್ಲ ಉಪಯೋಗಿಸ್ತೀವಿ ಇಂಥಲ್ಲಿ ಉದ್ಯಮದಲ್ಲಿ ಉಪಯೋಗಿಸ್ರಿ ಅಲ್ವಾ? ಹಾಗಾಗಿ ಥ್ಯಾಂಕ್ ಯು ಸರ್, ನಮಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಮತ್ತು ಜನಕ್ಕೆ ತಿಳ್ಸೋಕೆ. ಥ್ಯಾಂಕ್ಸ್ ನಾ ಹೇಳ್ಬೇಕು ಸರ್ ನಿಮಗೆ. ನಮ್ಮನ್ನ ಅಲ್ಲಿಂದ ಬೆಂಗಳೂರಿಂದ ಇಲ್ಲಿವರೆಗೂ ನಮಗೋಸ್ಕರ ನೀವು ಬಂದು ಒಂದು ವಿಡಿಯೋ ಮಾಡಿ ಜನರಿಗೆಲ್ಲ ಅದು ಮುಟ್ಸಾತಿರಲ್ಲ ಸರ್, ನಾನು ನಿಮ್ಗೆ ದೊಡ್ಡ ಥ್ಯಾಂಕ್ಸ್ ಹೇಳ್ತೇನೆ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಂಬರ್ ಬರ್ತಾ ಇದೆ, ಫೋನ್ ಮಾಡಿ ಉದ್ಯೋಗ ಶುರು ಮಾಡಿ. ಯಾರ್ಯಾರು ಉದ್ಯೋಗ ಶುರು ಮಾಡಿದರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ, ಇನ್ನೊಬ್ಬರಿಗೆ ಅದು ಪ್ರೇರಣೆ ಆಗುತ್ತೆ. ಆಮೇಲೆ ಒಳ್ಳೆಯದನ್ನು ಹಂಚಿ ಇನ್ನೊಬ್ಬರಿಗೆ ಗೊತ್ತಾಗಲಿ ಅಂತ ಹೇಳ್ತಾ ಇವತ್ತಿನ ಬದುಕಿನ ಬುತ್ತಿಯ ಕಥೆಯನ್ನು ಇಲ್ಲಿಗೆ ಮುಗಿಸ್ತೀನಿ. ಮತ್ತೆ ನಾಳೆ ಇನ್ನೊಂದು ಕತೆ ಇನ್ನೊಂದು ಬದುಕಿನ ಬುತ್ತಿಯೊಂದಿಗೆ ತಮ್ಮ ಮುಂದೆ ಹಾಜರಾಗ್ತೀನಿ. ಅಲ್ಲಿವರೆಗೆ ನಮಸ್ತೆ ಗೆಳೆಯರೇ.